ಶ್ರೀಶೈಲ್ ಶಾಂತಯ್ಯ ಹಿರೇಮಠ ಅಂತ ಹೇಳಿ. ಓಕೆ ಸರ್. ಅವಾಗ ನಾವು ಇದು ಡ್ರ್ಯಾಗನ್ ಫ್ರೂಟ್ ಬೆಳೆದು ಒಂದು 3 ವರ್ಷ ಕಂಪ್ಲೀಟ್ ಸರ್. ಮಡ್ಡಿ ಜಮೀನಿತ್ತು, ಇದನ್ನೆಲ್ಲ ಬಂದು ಲೆವೆಲ್ ಮಾಡಿ ಸದ್ಯಕ್ಕೆ ಇದು ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನ ಮಾಡಿದ್ದು ಸರ್. ಇದು ಬರ್ಲಿ ಹುಳ ಪುಡಿ ಬರ್ತಾವಲ್ರಿ, ಹಾವು ಆಯ್ತು, ಜರ್ಲಿ, ಚೋಳು, ಈ ಥರ ಎಲ್ಲ ಸ್ವಲ್ಪ ಹುಳ ಪುಡಿಗಳನ್ನ ನಾವು ಸಾಯಿಸಿ ಇದನ್ನ ಮಾಡ್ತಾವ್ರಿ, ತಿಂತಾವ. ಸೇಫ್ಟಿ ನಮ್ದು 200-200 ಕಂಬ ಅದಾವ ಸರ್. ಇದು 1 ಎಕರೆಗೆ 500 ಕಂಬ ಕುಂದಿರ್ತಾವ್ರಿ. ಇವಕ್ಕೆ ಸಪೋರ್ಟ್ ಬೇಕು ಸರ್. ಇವ ಈಗ ಏನೋ ನಾವೀಗ ಟೈರ್ ಸಿಸ್ಟಮ್ ಮಾಡ್ಕೊಂಡು ರೆಡಿಮೇಡ್ ಕೊಡತ್ತಾರ ಸರ್. ರೆಡಿಮೇಡ್ ಸಿಗತ್ತಾವ್ರಿ. ಇವು 4 ಮೂಲಿ ಬರ್ತದಲ್ಲ ಸರ್, ಚೌಕ್ ಕಂಬ ಬರ್ತರಿ. ನಾವು ಎಲ್ಲಾ ಕಡೆ ಒಂದೊಂದು ಮೂಲಿಗೆ ಒಂದೊಂದ್ ಗಿಡ ಹಚ್ಕೊಂಡಿರ್ತೀವ್ರಿ. ಆಕ್ಚುಲಿ ಹೇಳುವಾಗ ವಾಪಸ್ ಕಳಿ ಇದ್ದಂಗ ರೀ, ಅದೇ ಜಾತಿದ. ಹಿಂಗಾಗಿ ಈಗ ನಾವು ಇದು 3ನೇ ಬೆಳೆ ತಗೊಳದ್ರಿ. ಇದನ್ನ ಮುಂದೆ ಏನ್ ಮಾಡ್ಬೇಕು ತಲ್ಯಾಗ, ಈ ಬೆಳೆಗೆ ನೀರ್ ಕಡಿಮೆ ಹತ್ತದ ಸರ್. ಬೆಳಿ ಬೆಳಿತಾರ, ಬಟ್ ನಮ್ದೊಂದ್ ಟೈಪ್ ಇಲ್ಲದ್ ಮಾಡ್ರ ಅಂತೇಳಿ ನಾನು ಇದು ಕೈಗೊಂಡಿದ್ರಿ. ಇದ್ನೇನಪ್ಪಾ ಏನ್ ಕಳಿ ಹಚ್ಚತಾರ ಇವ್ರ, ಮುಳ್ಳಿಂದ ಕಂಟಿ ಹಚ್ಚತಾರು, ಜನರೆಲ್ಲ ನಕ್ಕುದ ಹಣ್ಣಿನ ಗಿಡ ಹಚ್ಚತ್ತೀವಿ, ಇದೆ ಅಂತ ಅನ್ರಿ ಕಳ್ಳಿ ಹಚ್ಚತ್ತೀರಿ ನೀವು ಅಂದ್ರು. ಎಲ್ಲ ನಗವ್ರ ನಕ್ಕಿದಾರ, ಎಲ್ಲ ಆಗಿದಾವ್ರಿ. ಕಂಬ ಆಕ್ಚುಲಿ ಸಿಮೆಂಟ್ ಕಂಬ ಬ್ಯಾಟ್ರಿ ಸರ್. ಆ ನಂತರ ಇದಕ್ಕೆ ವೈರ್ ಬರ್ತದೆ ಸರ್. ಇದು ಫೈಬ್ರಿಕ್ ವೈರ್ ಸರ್. 1 ಎಕರೆಗೆ 5 ಲಕ್ಷ ತನಕ ಖರ್ಚು ಬರ್ತದೆ ಸರ್. ಇದೇನ್ ಟೊಂಗಿ ಐತಲ್ರಿ, ಇದೇ ಕಟಿಂಗ್ ಪೀಸ್ ರೀ. ಒಂದೊಂದು ಇವಾಗ ಕಾಯಿ ಬಿಟ್ಟಾವಲ್ರಿ, ಹಣ್ಣು ಬಿಡ್ತಾವ. ಇದು ಹಣ್ಣಾಗಿ ಇದು ಬಲ್ತಿದ್ರಿ, ಅದ ಹಣ್ಣು ಬಿಡ್ತಾ ಇದು ನಮಗೆ ನಾಟಿ ಮಾಡಕ್ ಯೋಗ್ಯ ಇದೆ. ಮತ್ತೆ ಜಾಸ್ತಿ ಯಾವ್ದು ಬೇಗ ಸಾಯಿ ಪೊಸಿಷನ್ ಇರ್ತದೆ. ಸಾಯಿ ಅಂದ್ರೆ ಏನು ಕೊಳತ್ ಹೋಗ್ತಾವ, ಇಷ್ಟಿಟ್ಟು ಬೇಕಾ ಸರ್. ಇದು ಒಂದಿಗೆ ಈ ಕಂಬ 4 ಕಡೆ ಒಂದೊಂದು ಸಸಿ ಹಚ್ಕೊಂಡಿರ್ತೀವ್ರಿ. ಈ ತರ 2-2 ಇಂಚ್ ಹಚ್ಕೋಬೇಕ್ರಿ. 2 ಇಂಚ್ ಇದು ನಿಮ್ಗೆ 8 ತಿಂಗಳದಾಗ ಪೂರಾ ನಮ್ಗೆ 4ರಿಂದ 5 ಫೂಟ್ ಬರ್ತದೆ. 8-7 ತಿಂಗಳದಾಗ ಅಷ್ಟು ಬೇಗ ಆಟೋಮೆಟಿಕ್ ಕಾಯಿ ತಗೋಬಹುದ್ರಿ. ಒಂದ್ ಚಲೋ ಅಂದ್ರೆ ಸರ್ ಮಡ್ಡಿ ಪ್ರದೇಶ ಚಲೋ ಎಲ್ಲಕ್ಕಿಂತ. ಡ್ರೈ ಲ್ಯಾಂಡ್ ಬೇಕ್ರಿ ಇದಕ್ಕೆ. ನಾವ್ ಎಷ್ಟ ನೀರ್ ಅದಕ್ಕೆ ಹಾಕಿರೋ ರೀ ಬಸದ್ ಹೋಗಿರ್ಬೇಕು. ಈಗ ಮುಂದ್ ಬಂದವ್ರಿಗೂ ಈ ನವೆಂಬರ್ ನಂತರ ಕೊಡ್ತೇವ್ರಿ ಸರಿ. ನಾವು ಅರ್ಧ ರೇಟಿ ಕೊಡತ್ತೀವಿ, 20 ರೂಪಾಯಿಗೆ 8 ಇಂಚ್ ಅಥವಾ 1 ಗೇನ್ ಪೀಸ್ ರೀ, ಕಟಿಂಗ್ ಪೀಸ್ ಮಾಡಿ ಮಗ್ಗಿರಿ. ಸದ್ಯಕ್ಕಿದೆ ಇದು ಮಗ್ಗು ಹಿಡ್ಕೊಂಡು ಸರ್. ಇದು ಹಣ್ಣು ಆಗೋ ಮಟ್ಟ 40ರಿಂದ 45 ದಿನ ಬೇಕು ಸರ್. ಇದು ನಿನ್ನೆಯಾಗಿ ಹೂವು ಬಾಡೈತ್ರಿ. ಇದು ರಾತ್ರಿ ಅಷ್ಟ ಆಗತ್ರಿ. ಇದು ಹೂವು ಹಗಲಿ ಆಗೋದಿಲ್ರಿ. ಇದು ಬ್ರಹ್ಮ ಕಮಲ್ ಹೆಂಗ ರಾತ್ರಿ ಅಷ್ಟೇ ಆಗತ್ತಲ್ರಿ, ಅದ ಸೇಮ್ ಹೂ ಇದ್ದಂಗ ಬ್ರಹ್ಮ ಕಮಲ್ ನೋಡಿದಂಗ ಇರ್ತೈತ್ರಿ. ಇದು ಹಿಂದ ಅದ ಕಾಯಿ ಹಾಕೋತಾರಿ, ಹಣ್ಣು ಹಾಕೋತ ದೊಡ್ಡದ ಹೆಂಗ ಆಗಿರ್ತೈತ್ರಲ್ಲ, ಆ ಸಿಸ್ಟಮ್ ಬಂದಂಗ ಮುಂದೆ ಅದು ಬಾಡೆ. ಇದು 9 ತಿಂಗಳಿಗೆ ನಾ ಹಣ್ಣು ತಿಂದೇನ್ರಿ ಈ ಇದ್ರೊಳಗ್ರಿ. 2,000 ಗಿಡ ಅದಾವ್ರಿ ಸರ್. 1 ಟನ್ ಮಟ ಬಂತ್ರಿ. 8 ಕ್ವಿಂಟಲ್ ಮೇಲೆ 9 ಕ್ವಿಂಟಲ್ ತಕ ಒಟ್ಟು ಹೆಚ್ಚು ಕಡಿಮೆ ಒಂದು ಟೇಸ್ಟ್ ನೋಡ್ರಿ, ತಿಂದು ನೋಡ್ರಿ. ಇದು ಹಣ್ಣು ಅವಾಗ ಜೂನ್ದಿಂದ ಚಲೋ ಆಗತ್ತೆ ಸರ್. ಇದು ಜೂನ್ದಿಂದ ನವೆಂಬರ್ ಮಟ ಇದ್ರ ಸೀಸನ್ ಸರ್. ಇದು ಸೂಕ್ತ ಕಾಲ ಚಳಿಗಾಲ ಚಲೋ ರೀ. ಇದಕ್ಕೆ 30ರಿಂದ 40 ವರ್ಷ ಬೆಳಿ ಅಂತ ಹೇಳ್ತಾರೆ ಸರ್. ಇದು ನಾವು ಇದೇನೇ ಒಟ್ಟ ಟೈಮ್ ಒಮ್ಮೆ ಖರ್ಚು ಬರ್ತದೆ ಅಷ್ಟೇ ಇದ್ರದ್ದು. ನಾವು ಬ್ಯಾಂಕ್ನಾಗ ಎಫ್.ಡಿ ಅಂತಾರೆ ಲೆಕ್ಕ. ನಾವು ಒಂದು ಟೈಮ್ ಇದಕ್ಕೆ ಸಗಣಿ ಗೊಬ್ಬರ ಪ್ಯೂರ್ ಒಮ್ಮೆ ನಾವು ಕಂಬಕ್ಕೆ ಒಂದು 10 ಕಿಲೋ ಲೆಕ್ಕ್ರಿ ಒಂದು ಕಂಬ. ನಮ್ಮ ಮನೆಯವ್ರ ನನಗೆ ಹೆಚ್ಚಿಗೆ ಇದಕ್ಕೆ ಸಪೋರ್ಟ್ ಮಾಡಿದಾರ ಅವ್ರ ರೀ. ಮತ್ತೆ ಹೆಚ್ಚ ಅವ್ರ ಇದ್ರ ದೇಗ್ರಕ್ಕೆ ಅವ್ರ ಮಾಡ್ತಾರ. ಮನೆಯವ್ರ ನಮ್ಗೆ ಏನಿದ್ರು ನಮ್ಮ ವೈಫನ ಮಾಡಿ ಏನಾಗಿದೆ ಅವತ್ತು ನಿನ್ಗೆ ತಲೆಲ್ಲ ಕೂಡಿ ನಾನು ಒಡೆದು ಲೆವೆಲ್ ಮಾಡಿ ಹೆಚ್ಚು ಕಡಿಮೆ 2.5 ತಿಂಗಳು ಸರ್. ಇದು ಈ ಭೂಮಿಗೆ ಇಟಾಚಿ ಹಚ್ಚಿ ಕಲ್ ಫಸ್ಟ್ ಮಗ್ಗಿದ ಅಲ್ಲಿ ತೋರಿಸಿನಲ್ಲ ಸರ್. ಸಣ್ಣ ಸ್ಟೇಜ್ ಕಾಯಿರಿ, ಇದು ಸಣ್ಣದು. ಆ ನಂತರ ಈ ತರ ದೊಡ್ಡದಾಗತ್ರಿ, ಇದು ಸ್ವಲ್ಪ ದೊಡ್ಡದಾಗತ್ರಿ. ಇದು ಈ ಆ ನಂತರ ಇದು 45ನೇ ದಿನಕ್ಕೆ 40 ನಂತರ 40ನೇ ದಿನ ನಂತರ ಸರ್ 45 ದಿನದ ಮಟ ಈ ತರ ಕಾಯಿ ಆಗಿ ಆ ನಂತರ ಈ ಸ್ಟೇಜಿಗೆ ಬರ್ತದೆ ಸರ್. ಜೀವಾಮೃತ ಬಿಟ್ಟು ಬೇರೆ ಏನೋ ನಡಕ್ ಹಾಕೋದಿಲ್ರಿ. ಇಷ್ಟು ಟೇಸ್ಟ್ ಐತಿ ಸರ್ ಹಣ್ಣು. ನಿಮ್ಗೆ ತಿನ್ನಿಸ್ತೇನೆ, ತಿಂದ ನಂತರ ನೀವು ಹೇಳಿದ್ರಿ ಇದು ನಮ್ದು ಲಕ್ಕಿರಿದೆ. ಇದು ಎಲ್ಲಿ ಹೋಗ್ತೀವಿ ತೋಟದಾಗ ಹಿಂಬಾಲೆನ ಸರ್. ಇದೊಂದು ಈಗ ನಮಗೆ ತಿನ್ನಾಕ ಯೋಗ್ಯವಾದಂತ ಹಣ್ಣು ಬರೀ ಬಂದ ಹತ್ರ ಒಂದು ಅರ್ಧ ಕಿಲೋ ಮೇಲೆ ಐತೆ ಸರ್. ಇದು 500 ಗ್ರಾಮಿಂದ 600 ಗ್ರಾಮ್ ಮಟನೂ ಐತೆ ಸರ್. ಜಂಬೂ ರೇಟ್ ವೆರೈಟಿ ಇದೆ ಸರ್. ಇದು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ತಮಗೆಲ್ಲ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಹಬ್ಬ ತಮಗೆಲ್ಲರಿಗೂ ಸುಖ ನೆಮ್ಮದಿ ಐಶ್ವರ್ಯಗಳನ್ನು ತಂದುಕೊಳ್ಳಿ ತಮ್ಮ ಈ ಬದುಕಿನಲ್ಲಿ. ಈ ಎಪಿಸೋಡ್ನಲ್ಲಿ ನಾನು ಗೋಕಾಕ್ ಜಿಲ್ಲೆ ಕನಸಗೇರಿ ಗ್ರಾಮದ ಹಿರೇಮಠ ಸರ್ ಮನೆ ಹತ್ರ ಬಂದಿದ್ದೀನಿ. ಇವರದು ಒಂದು ವೈವಿಧ್ಯಮಯ ಒಂದು ಕನಸುಗಳನ್ನು ಹೊತ್ತು ಅದನ್ನು ತಮ್ಮ ಒಂದು ಚಿಕ್ಕದಾದ ಒಂದು ಹಿಡುವಳಿ ಭೂಮಿಯಲ್ಲಿ ಜಾರಿಗೆ ತಂದವರು ಅನ್ಬೋದು. ಗೋಕಾಕ್ ತಾಲೂಕಿನಲ್ಲಿಯೇ ಪ್ರಥಮ ಬಾರಿಗೆ ಡ್ರ್ಯಾಗನ್ ಫ್ರೂಟ್ನ ಕೃಷಿಯನ್ನು ಆರಂಭಿಸಿ ಸುಮಾರು ಸದ್ಯ ಒಂದು 7-8 ರೈತರಿಗೆ ಮಾದರಿಯಾಗಿ ಅವರೆಲ್ಲರಿಗೂ ಮಾರ್ಗದರ್ಶನವನ್ನು ನೀಯುತ್ತಾ ಈ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಾರ. ಅವರನ್ನು ಮಾತನಾಡಿಸಿ ನಾವು ಈ ಡ್ರ್ಯಾಗನ್ ಕೃಷಿಯ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ ರೀ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಾವು ಮೊದಲಿಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ನಿಮ್ಮದೊಂದು ಕಿರುದಾದ ಪರಿಚಯ ಮಾಡಿಕೊಡ್ರಿ ಸರ್. ಆಮೇಲೆ
ಡ್ರ್ಯಾಗನ್ ಫ್ರೂಟ್ ಕೃಷಿ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ಕೊಡಕ್ರೆ. ಆಯ್ತು ಸರ್. ತಮ್ಮ ಪರಿಚಯ ಸರ್? ಸರ್ ನಾವು ಶ್ರೀಶೈಲ್ ಶಾಂತಯ್ಯ ಹಿರೇಮಠ ಅಂತ ಹೇಳಿ. ಓಕೆ ಸರ್. ತವಾಗ ಪಂಚಾಯತಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಕನಸಗೇರಿ ಗ್ರಾಮದಲ್ಲಿ ನಾವು ಇದು ಡ್ರ್ಯಾಗನ್ ಫ್ರೂಟ್ ಬೆಳೆದು ಒಂದು 3 ವರ್ಷ ಕಂಪ್ಲೀಟ್ ಆಯ್ತು ಸರ್. ಓಕೆ ಸರ್. ಇವಾಗ 4ನೇ ವರ್ಷ ಸರ್ ಇದು. ಹಾಂ ಹಾಂ. 3 ವರ್ಷ ಆದ ನಂತರ ಇವಾಗ ನಾವು ಅದ್ರದ್ದು ಫ್ರೂಟಿಂಗ್ ಚಲೋ ಆಗಿ 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. 2 ವರ್ಷ ಆಯಿತು. ಇವಾಗ ಸದ್ಯಕ್ಕೆ ಅದರದ ಫಸಲು ಬರ್ತಾ ಇದೆ ಸರ್ ಈಗ. ಒಳ್ಳೇದು ಸರ್, ಒಳ್ಳೇದು ಸರ್. ಮತ್ತು ಈ ಕೃಷಿ ಕಾರ್ಯ ಮಾಡೋಕ್ಕಿಂತ ಮುಂಚಿತ ತಾವು ಯಾವ ಕಾರ್ಯದೊಳಗಿದ್ರಿ ಸರ್? ನಾನು ಎಕ್ಸ್ ಆರ್ಮಿ ರೀ, ITBP ಸರ್ವಿಸ್ ಮಾಡಿದ್ದೆ. ಹೌದೇನು ಸರ್? ಹ್ಞೂ ಸರ್. ಅದಾದ ನಂತರ ತದನಂತರ ಸ್ವಲ್ಪ ಜಮೀನು ಇತ್ತು ಸರ್ ನಮ್ಮ ಅಜ್ಜವ್ರದ್ದು. ಹಾಂ ಸರ್. ಬಂದು ಇದು ಸ್ವಲ್ಪ ಮಡ್ಡಿ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ತಾವು ಸರ್. ಹಾಂ ಸರ್. ಆ ಕಲ್ಲು ಎಲ್ಲ ದೊಡ್ಡ ಮಡ್ಡಿ ಇತ್ತು ಸರ್. ಮಡ್ಡಿ ಜಮೀನಿತ್ತು. ಇದನ್ನೆಲ್ಲ ಬಂದು ಲೆವೆಲ್ ಮಾಡಿ ಸದ್ಯಕ್ಕೆ ಇದು ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನ ಮಾಡಿದ್ದು ಸರ್ ಇದು. ಅವಾಗ ಒಂದು 2 ತಿಂಗಳ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಎಲ್ಲ ಭೂಮಿ ರೆಡಿ ಮಾಡಿಕೊಂಡು ಆ ನಂತರ ಇದನ್ನ ಡ್ರ್ಯಾಗನ್ ಫ್ರೂಟ್ ನಾವು ಇಲ್ಲಿ ನಾಟಿ ಮಾಡಿದ್ದೀವಿ ಸರ್. ಬರೋಬರ್ ಸರ್. ಅಂದ್ರೆ ಲಾಕ್ಡೌನ್ ಟೈಮ್ದೊಳಗೆ ತಾವು ಈ ಭೂಮಿನ ಸುಮಾರು 1 ಎಕರೆ ಐತೇನು ಸರ್? ಐತೆ ಸರ್, 1 ಎಕರೆ ಭೂಮಿ. 1 ಎಕರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ ಕಾಂತಾವ, ಅವನ್ನೆಲ್ಲ ಇದು ಮಡ್ಡಿ ತೆಗೆದ್ರೆ ತೆಗೆದು ಇಟೆ ಎಲ್ಲ ತೆಗೆದು ಮಾಡಿ ಬೋರ್ವೆಲ್ ಗಿರ್ವೆಲ್ ಮಾಡ್ಕೊಂಡು ನಂತರ ಇದು ಪ್ಲಾನಿಂಗ್ ಮಾಡಿದ್ದು ಸರ್ ನಾನು. ಬರೋಬರ್ ಸರ್. ಅಂದ್ರೆ ಈಗ ಸದ್ಯ ಒಂದು ಅರ್ಧ ಅಂದ್ರೆ ಒಂದು 20 ಗುಂಟೆ ಒಳಗಿದ ಡ್ರ್ಯಾಗನ್ ಫ್ರೂಟ್ ಐತೇನು ಸರ್? ಐತೆ ಸರ್. ಇದು ಒಂದು 20 ಗುಂಟೆ ನಾರ್ಮಲ್ ಆಗಿ 20 ಗುಂಟೆ ಮಾಡಿದ್ದೀವಿ ಸರ್ ಇದು. ಬರೋಬರ್ ಸರ್. ಮತ್ತು ಮನೆಯೇನು ಚಿಕ್ಕದಾಗಿದ್ರೆ ಭಾಳ ಚಂದ ಐತೆ ಸರ್. ಅದ್ರ ಜೊತೆ ನಮಗೆ ಇನ್ನೂ ವಿಶೇಷ ಅನಿಸು ಏನಂದ್ರೆ ಇಲ್ಲಿ ಕೆಲವೊಂದು ಟರ್ಕಿ ಕೋಳಿಗಳು ಅದಾವೆ ಸರ್. ಆಮೇಲೆ ನಿಮ್ದು ಹವ್ಯಾಸ ಏನವ್ರಿ ನಾಯಿ ಮರಿ ಸಾಕೋದು, ಜೂಲಿ ನಾಯಿ ಐತಿ. ಈ ಟರ್ಕಿ ಕೋಳಿ ಏನು ಸರ್ ಅದಕ್ಕೆ ಉಪಕಸಬಾಗಿ ಮಾಡ್ಕೊಂಡಿರೋ ಅಥವಾ ಸರ್ ಇದು ನಾವು ಮನೆಗೆ ಶೋಕಿ ಇರಲಿ, ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದು ಗಾರ್ಡನ್ ಶೋಕಿ ಇರಲ್ಲ ಅಂತೇಳಿ ಸಾಕಿದೀವಿ ಸರ್ ಅವನ್ನ. ಹಾಂ ಸರ್. ಅವು ಏನು ನಮಗೆ ನಾವೇನು ಅದ್ರದ್ದು ಇನ್ಕಮ್ ನೋಡಿಲ್ಲ, ಸ್ವಲ್ಪ ಅವು ನಮ್ಗೆ ಸೇಫ್ಟಿ ಆಗಿರ್ತಾವ ಅಂತೇಳಿ ಮನ್ಯಾಗ ಇರಲ್ಲ ಅಂತ ಸಾಕಿದೀವಿ ಸರ್. ಯಾವ ಥರ ಸರ್ ಸೇಫ್ಟಿ ಅಂದಿರಲ್ಲ? ಯಾವ ಥರ ಸೇಫ್ಟಿ ಅಂದ್ರೆ ಸರ್ ಅವು ಏನೇ ಬರಲಿ ಹುಳ ಪುಡಿ ಬರ್ತಾವಲ್ರಿ, ಹಾವು ಆಯಿತು, ಜರ್ಲಿ, ಚೋಳು, ಈ ಥರ ಎಲ್ಲ ಸ್ವಲ್ಪ ಹುಳ ಪುಡಿಗಳನ್ನು ಅವು ಸಾಯಿಸಿ ಇದನ್ನ ಮಾಡ್ತಾವ್ರಿ, ತಿಂತಾವ, ಸೇಫ್ಟಿ ಕೊಡ್ತಾವ್ರಿ. ಬರೋಬರ್ ಸರ್. ಮೊದಲ ಇದು ಗುಡ್ಡದ ವಾರಿ ಐತಿ, ಗುಡ್ಡದ ವಾತಾವರಣ ಇದ್ರ ಸಂಬಂಧ ನಾವು ಸೇಫ್ಟಿ ಇರಲಿ ಅಂತೇಳಿ ಇಲ್ಲಿ ಸಣ್ಣ ಒಂದು ಉಪದ್ರವಿ ಪ್ರಾಣಿಗಳನ್ನ ಅವು ತಿಂದು ಬದುಕಲಿ ನಮಗೂ ಸೇಫ್ಟಿ ಇರ್ತದ ಅಂತೇಳಿ ನಾವು ಸಾಕಿದೀವಿ ಸರ್. ಒಳ್ಳೇದು ಸರ್. ಅಂದ್ರೆ ವಿಷ ಜಂತುಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳಕ್ ಒಂದು ತಂತ್ರೋಪಾಯ ರೀ. ಆಯ್ತು ಸರ್. ಬರೋಬರ್ ಸರ್. ಸರ್ ಬರಲಿ ಸ್ವಲ್ಪ ಇನ್ನು ಇದ್ರ ಬಗ್ಗೆ ಅಷ್ಟೇ ನೋಡೋಣ. ಹೇಳ್ರಿ ಸರ್, ನಿಮ್ಮ ಮುಂದೆ ಬರ್ರಿ ಸರ್. ಹಾಂ ಸರ್. ಇದು ಎಷ್ಟು ಕಂಬ ಅದಾವ ಸರ್ ಇವು? ಸರ್ ಇದು ನಮ್ಮದು 2,200 ಕಂಬ ಅದಾವ ಸರ್. ಈಗ ಸದ್ಯ ನಿಮ್ಗೆ ಇಲ್ಲಿ ಈ ಭೂಮಿಯೊಳಗೆ 2,200 ಕಂಬ ಅದಾವ ಸರ್. 2,200 ಕಂಬ ಅದಾವ. 1 ಎಕರೆಗೆ ಎಷ್ಟು ಕಂಬ ಕೂಡ್ಬೋದು ಸರ್ ಇವು? ಸರ್ ಇದು 1 ಎಕರೆಗೆ 500 ಕಂಬ ಕುಂದಿರ್ತಾವ್ರಿ. 10x10 ಹಾಕೋ ಅಂದ್ರೆ 500 ಕಂಬ ಕುಂದಿರ್ತಾವ ಸರ್ ಇವ. ಹಾಂ ಸರ್. ನಾವು 10x10 ಹಾಕಿದೇವ್ರಿ. ಹಾಂ ಸರ್. ಮತ್ತು ಲೈನಿಂದ ಲೈನ್ಗೂ 10x10 ಇಟ್ಟಿದ್ದೇವ್ರಿ. ಕಂಬದಿಂದ ಕಂಬು 10x10 ಐತ್ರಿ. ನಡಕ್ಕೆ ಗ್ಯಾಪ್ ಇರಬಾರ್ದು ಅಂತೇಳಿ ಸರ್ ನಾವು ಇದನ್ನ ಏನು ಮಾಡಿದ್ವಿ, ಟ್ರಾಲಿ ಸಿಸ್ಟಮ್ ಆಗಿ ಮಾಡ್ಕೊಂಡಿವ್ರಿ ಇದನ್ನ. ಅಂದ್ರೆ ಇಲ್ಲಿ ತೋರಿಸ್ತೇನೆ ನೋಡ್ರಿ ಸರ್, ಈ ತರ ರೀ ಟ್ರಾಲಿ ಸಿಸ್ಟಮ್. ಈ ದ್ರಾಕ್ಷಿಗೆಲ್ಲ ತಂತಿ ಹಾಕಾರಲ್ಲ ಸರ್, ಆ ತರ ಇದನ್ನೆಲ್ಲ ಸಿಸ್ಟಮ್ ಮಾಡ್ಕೊಂಡು ಇವಕ್ಕೆ ಸಪೋರ್ಟ್ ಬೇಕು ಸರ್. ಈಗ ಏನೋ ನಾವೀಗ ಟೈರ್ ಸಿಸ್ಟಮ್ ಮಾಡ್ಕೊಂಡಿದೀವಲ್ರಿ, ಇದು ಒಂದು ಕಂಬಕ್ಕೆ 4 ಗಿಡ ಬರ್ತಾವ್ರಿ ಇವ, 4 ಮೂಲಿಗೆ ಒಂದೊಂದ್ರಿ. ಆ ಥರ ನಾವು ಇವನ್ನ ಹಚ್ಕೊಂಡು ಬೆಳೆಸಿ ಮೇಲೆ ಬಂದ ನಂತರ ಸಪೋರ್ಟಿಗೆ ಟೈರ್ ಹಾಕಿದೀವ್ರಿ ನಾವು. ಇದಕ್ಕೆ ಈಗ ಇತ್ತಿತ್ಲಾಗೆಲ್ಲ ಡ್ರ್ಯಾಗನ್ ಫ್ರೂಟಿಗೆ ಬೇಕಂತಂದ್ರೆ ಕಂಬನ ರೆಡಿ ಮಾಡಿ ಕೊಡತ್ತಾರ ಸರ್. ರೆಡಿಮೇಡ್ ಸಿಗತ್ತಾವ್ರಿ. ಬಟ್ ನಾವು ಮಾಡೋ ಟೈಮ್ದಾಗ ಇರಾಕಿಲ್ಲ. ಅದ್ರ ಸಂಬಂಧ ನಾವು ಅದನ್ನ ಆ ಥರ ಸಿಸ್ಟಮ್ ಆಗಿ ಇದನ್ನ ನಾವು ಸೇಫ್ಟಿ ಇರಲ್ಲ ಅಂತೇಳಿ ಗಿಡಕ್ಕೆ ಬರೋಬರ್ ಸರ್ ಹಾಕೊಂಡಿದೀವಿ ಸರ್. ಅಂದ್ರೆ ಇಲ್ಲಿ ಒಂದು ಕಂಬಕ್ಕೆ ನೀವು 4 ಗಿಡ ನೆಟ್ಟಿದ್ರಿ ಸರ್ ಇವು? ಹ್ಞೂ. ಒಂದೇ ಇಲ್ರಿ ಇದು? ಒಂದೇ ಇಲ್ಲ ಸರ್ ಇದು. ಇವು 4 ಮೂಲಿ ಬರ್ತದಲ್ಲ ಸರ್, ಚೌಕ್ ಕಂಬ ಬರ್ತರಿ. ನಾವು ಎಲ್ಲಾ ಕಡೆ ಒಂದೊಂದು ಮೂಲಿಗೆ ಒಂದೊಂದು ಗಿಡ ಹಚ್ಕೊಂಡಿರ್ತೀವ್ರಿ ಇವನ್ನ ಈ ತರ. ಅಂದ್ರೆ ಇದು ಬಳ್ಳಿ ತರ ಬೆಳಿತೈತಿ, ಪಾಪಸ್ ಕಳಿ ಜಾತಿ ಸರ್ ಇದು. ಆಕ್ಚುಲಿ ಹೇಳುವಾಗ ಪಾಪಸ್ ಕಳಿ ಇದ್ದಂಗನ ರೀ ಅದ ಜಾತಿದು. ಹಿಂಗಾಗಿ ಕಳ್ಳಿ ಹೆಂಗ್ ಬೆಳಿತೈತಿ ಹಂಗ ಆಟೋಮೆಟಿಕ್ ಬೆಳ್ಕೊತ ಹೋಗತ್ರಿ. ಸಪೋರ್ಟ್ ಬೇಕು ಅಷ್ಟ ಸರ್ ಇದಕ್ಕೆ. ಲೆವೆಲ್ ಇದಕ್ಕೆ ಸಪೋರ್ಟ್ ಹಿಡ್ಕೊಂತಂದ್ರೆ ಆಟೋಮೆಟಿಕ್ ನಮ್ಗೆ ಮತ್ತೆ ಬರ್ತದ್ರಿ. ಇದು ನಮ್ದು ಹೆಚ್ಚು ಕಡಿಮೆ 3 ವರ್ಷ ಆಯ್ತು ಸರ್ ಇದು ಕಂಪ್ಲೀಟ್. ಈಗ ನಾವು ಇದು 3ನೇ ಬೆಳೆ ತೊಗೊಳದ್ರಿ. ಇದು 2022ಕ್ಕೆ ಶುರು ಮಾಡ್ಯಾರೇನು ಸರ್? ಇದು 2000 ಇಸ್ವಿ ಒಳಗೆ ನಾಟಿ ಮಾಡಿ 2020
20 ನಾವು ಹಚ್ಚಿದ್ದು ಸರ್ ಇದು 2020 ನೀವು ನಾಟಿ ಮಾಡಿದ್ರಿ. ಹಾಂ ಸರ್. ಈ 21ರಾಗ ಫಸ್ಟ್ ಬೆಳೆ ಬಂತು ಅಷ್ಟು. ಆಮೇಲೆ ಆವಾಗ ಸರ್ ನಾಟಿ ಮಾಡೋ ಟೈಮಕ್ಕೆ ನಿಮಗೆ ಈ ಕನಸು ಹೆಂಗೆ ಬಂತು ಸರ್? ಇದನ್ನ ಮಾಡಬೇಕು ಅನ್ನೋದು ಏನು ಮಾಡ್ಬೇಕು ಅನ್ನೋದೇ ಇರಾಕಿಲ್ಲ ಸರ್. ಎಲ್ಲ ಜಮೀನು ರೆಡಿ ಮಾಡ್ಕೊಂಡು ಎಲ್ಲ ಲೆವೆಲ್ ಮಾಡ್ಕೊಂಡು ಎಲ್ಲ ಮಾಡಿದೀವಿ ಸರ್ ಇದನ್ನ. ಮಾಡಿದ ನಂತರ ಇದನ್ನ ಮುಂದೆ ಏನ್ ಮಾಡ್ಬೇಕು ತಲೆಯಾಗ ಏನು ಬರಲೇ ಇಲ್ಲ. ಮತ್ತೆ ಇದು ಮಡ್ಡಿ ಜಮೀನ್ ಅಲ್ರಿ, ಇಲ್ಲಿ ಯಾವ್ದು ಬೆಳೆ ಕಲ್ಲು ಭೂಮಿ ಇದು, ಯಾವ್ದು ಬೆಳಿಬೇಕಂದ್ರೆ ಇಲ್ಲಿ ಏನ್ ನಾಟೋದಿಲ್ಲ. ಅದಕ್ಕೆ ನಾವು ಏನ್ ಮಾಡಿದ್ವಿ ಸರ್, ನಮ್ದು ಹೊಲದಾಗ ನಮ್ಮ ಇನ್ನೊಬ್ಬರದ ದೊಡ್ಡಪ್ಪಂದ ಬಾವಿ ಐತ್ರಿ. ಬಾವಿ ಮಣ್ಣದು ತೆಗ್ಸಿದ್ದು ಮಣ್ಣು ಐತ್ರಿ ಅಲ್ಲಿ. ಹಿಂಗಾಗಿ ಇದೇ ಊರೊಳಗೆ ಇಲ್ಲೇ ಸ್ವಲ್ಪ ಜಮೀನ್ ಐತ್ರಿ ದೊಡ್ಡಪ್ಪರದ. ಅಲ್ಲಿಂದ ನಾನು ಮಣ್ಣಿಗೆಲ್ಲ ಒಂದು 200 ಟ್ರಿಪ್ ಮಣ್ಣು ಹಾಕಿ ರೆಡಿ ಮಾಡ್ಕೊಂಡು ಇದನ್ನೆಲ್ಲ ಈ ಸಿಸ್ಟಮ್ ಮಾಡ್ಕೋಬೇಕಂತೇಳಿ ಬಂತ್ರಿ ಇದು. ಬರೋಬರ್. ಅಂದ್ರೆ ಇಲ್ಲಿ ನೀವು ಮೊದಲು ಇಲ್ಲಿ ವಿಚಾರ ಮಾಡಿದಾಗ ಇಲ್ಲಿ ಮಣ್ಣಿನ ಪ್ರಮಾಣ ಕಡಿಮೆ, ಕಲ್ಲು ಪಡಿನ ಐತ್ರಿ, ಕಲ್ಲಿನ ಹಾಸಿಗೆನ ಇತ್ತು. ಅದಕ್ಕೆ ಕಲ್ಲೆಲ್ಲ ಕೀಳಿಸಿ ಸ್ವಲ್ಪ ಒಂದು ಮಳ 2 ಮಳ ಮಣ್ಣು ಹೋಗಿದ್ರೇನು ಸರ್? ಅಷ್ಟು ಹೋಗಿದ್ರಿ ಸರ್. ಒಂದ್ 2 ಮಳ ಮಣ್ಣು ಹೋಗಿದೆ. ಒಂದು ಮೊದಲಿಗೆ ಫಸ್ಟ್ಗೆ ಸ್ಟಾರ್ಟಿಂಗ್ ಹಚ್ಕೊಂಡಿವ್ರಿ ಎಲ್ಲ. ಇದಕ್ಕೆ ಬದು ಮಾಡ್ಕೊಂಡು ಒಡ್ಡ ಮಾಡ್ಕೊಂಡು ಈಗ ನೋಡ್ತಿರಲ್ರಿ, ಒಡ್ಡ ಮಾಡಿದ್ವಿ ಮೊದಲ್ರಿ. ಅದು ಬರೋಬರ್ ಸರ್. ಅಂದ್ರ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಮತ್ತೆ ಈ ಬೆಳೆ ನೀರ್ ಕಡಿಮೆ. ಈ ಬೆಳೆಗೆ ನೀರ್ ಕಡಿಮೆ ಹತ್ತದ ಸರ್. ಹೌದಿಲ್ಲ ಸರ್? ನೀರ್ ಏನು ಜಾಸ್ತಿ ಬೇಕಾಗೋದಿಲ್ಲ. ನೀವು ಎಷ್ಟು ದಿನಕ್ಕೊಮ್ಮೆ ನೀರ್ ಹಾಸ್ತೀರಿ ಸರ್? ನಾನು ವೀಕ್ಲಿ 1 ಟೈಮ್ ಅಷ್ಟ ನೀರ್. ಡ್ರಿಪ್ ಅನ್ನು ಮಾಡಿಲ್ಲ ಸರ್? ಡ್ರಿಪ್ ಐತ್ರಿ, ಮಾಡಿದವ್ರಿ. ಈಗ ಮಳೆಗಾಲ ಅನ್ನೋದು ಸ್ವಲ್ಪ ಅದ್ರ ಕೇರ್ ಮಾಡೇ ಇಲ್ಲ, ಹಿಂಗಾಗಿ ಡ್ರಿಪ್ ಐತ್ರಿ. ಈಗ ಮೊನ್ನೆ ಒಂದ್ ಸ್ವಲ್ಪ ಮಣ್ಣು ಹಾಕೋ ಸಂಬಂಧ ಅದನ್ನ ಸೈಡ್ ಇಟ್ಟೇವ್ರಿ. ಮಣ್ಣು ಹಾಕ್ಸಿದೇವ್ರಿ, ಇನ್ನು ಮತ್ತೆ ಡ್ರಿಪ್ ಅದಕ್ಕೆ ಹೊಸದಾಗಿ ಲೈನ್ ಬಿಟ್ಕೋಬೇಕ್ರಿ. ಬರೋಬರ್ ಸರ್. ಈ ಮಳೆಗಾಲ ಸಂಬಂಧ ಹಿಂಗೆಲ್ಲ ರೆಡಿ ಮಾಡಿ ತುಂಬಾ ತ್ರಾಸ ತಗೊಂಡ್ ಮಾಡಿದೀವಿ ಸರ್. ಏನೋ ಒಂದು ಇರ್ಲಿ, ಡಿಫ್ರೆಂಟ್ ಇರ್ಲಿ, ಎಲ್ಲಾರು ಬೆಳಿತಾರ, ಬಟ್ ನಮ್ದೊಂದ್ ಟೈಪ್ ಇಲ್ಲದ್ ಮಾಡ್ರ ಅಂತೇಳಿ ನಾನು ಇದಕ್ಕೆ ಕೈಗೊಂಡಿದ್ದೆ. ರೈತಕಿ ಮಾಡ್ತಾರ, ಒಂಥರ ಹೊಸದಿರ್ಲಿ, ನಮ್ಮ ಸೈಡ್ದಾಗ ಒಂದು ಹೊಸ ಪ್ರಯೋಗ ಮಾಡೋಣ ಅಂತೇಳಿ ನಾನು ಇದನ್ನ ಆಯ್ಕೆ ಮಾಡಿ ಕೈಗೊಂಡಿದ್ದು ಸರ್. ಇದನ್ನ ಒಳ್ಳೇದು ಸರ್. ಈಗ ಸ್ಟಾರ್ಟಿಂಗ್ ನಿಮ್ಗೆ ಈ ವಿಚಾರ ಬಂದಾಗ ಎಲ್ಲರ ಜೊತೆ ಗೋವಿಂದ ಅನ್ನೋ ಬದ್ಲಿ ಒಂದು ಹೊಸ ವಿಚಾರ ಇದೆ, ಮುಂದೆ ನಿಮಗೆ ನಿಮ್ಮ ಮನಸ್ಸೊಳಗೆ ಕಾಯ್ಡಿರ್ಬೋದಲ್ಲ ಸರ್, ಇದನ್ನು ಮಾಡಿ ನಾ ಲುಕ್ಸಾನ್ ಆದ್ರೆ ಹೆಂಗ, ನನಗೆ ಅದು ನೀವು ಮಂದಿ ನಗಬಹುದು, ಈ ತರ ವಿಚಾರಗಳು ಬಂದವ ಸರ್, ಆಗಿದಾವ್ರಿ. ಬಟ್ ಏನಾಗೈತಿದ್ರೆ ಎಲ್ಲಾರು ಅಂದ್ರು ನಡ್ರಿ ಸರ್ ಇದೇನಪ್ಪಾ ಇದನ್ನೇನ್ ಮಾಡ್ರಿ ಏನ್ ಮಾಡತ್ತಾರ ಸರ್. 1 ಸೆಕೆಂಡ್ ನಾತ್ ಮುಂದಕ್ಕೆ. ಹಾನ್ರಿ. ಹಾಂ ಸರ್. ಇದನ್ನೇನಪ್ಪ ಏನು ಕಳಿ ಹಚ್ಚತ್ತಾರ ಇವ್ರ, ಮುಳ್ಳಿಂದ ಕಂಟಿ ಹಚ್ಚತ್ತಾರು, ಜನರೆಲ್ಲ ನಕ್ಕುದಾರ. ಇದೇನು ಅನ್ನೋದು ಗೊತ್ತೂ ಇಲ್ಲ ಮಂದಿಗೆ. ಈ ಕಡೆ ಹೊಸ ಪ್ರಯೋಗನ ಅಂತಲೇ ಏನ್ ಮಾಡಕತ್ರು ಸ್ವಾಮಿಗಳ, ಏನ್ರಿ ಇದ ಏನ್ ಮಾಡತ್ರಿ? ಇಲ್ರಿ ನಾವು ಹಣ್ಣಿನ ಗಿಡ ಹಚ್ಚತ್ತೀವಿ. ಇದೇ ಅಂತ ಅನ್ರಿ ಕಳ್ಳಿ ಹಚ್ಚತ್ರಿ ನೀವು ಅಂದ್ರು. ಎಲ್ಲ ನಗವ್ರು ನಕ್ಕಿದಾರ, ಎಲ್ಲ ಆಗಿದಾವ್ರಿ ಅವ. ಅಂದ್ರೆ ಈಗ ಅದನ್ನು ನೀವು ಆ ಸಂದರ್ಭ ಒಳಗೆ ಅನುಭವಿಸೇವ್ರಿ. ಈ ಮನುಷ್ಯ ನಾವು ಅಷ್ಟಾರು ನಾವು ಒಂದು ಹೊಸ ಪ್ರಯೋಗ ಮಾಡೇ ತೋರ್ಸೋಣ ಅನ್ನೋ ಒಂದು ಛಲದಿಂದ ಮಾಡಿದೇವ್ರಿ ಇದನ್ನ. ಒಳ್ಳೇದು ಸರ್, ಒಳ್ಳೇದು. ಅಂದ್ರೆ ಇದನ್ನ ಹಚ್ಚೋ ಟೈಮಿಗೆ ನಿಮ್ಗೆ ಏನು ಬೆನ್ ತಟ್ಟವ್ರು ಯಾರು ಇದ್ದಿರ್ಲಿಲ್ಲ? ಯಾರು ಇಲ್ಲ ಸರ್. ನಾನು ಸ್ವಂತ ಏನಾಗಿದೆ ಆವತ್ ಅಂತೇಳಿ ದೇವ್ರ ಮ್ಯಾಗ ಬರ ಹಾಕಿ ಪ್ರಯತ್ನ ಮಾಡಿ ಒಂದು ಹೆಚ್ಚು ಕಡಿಮೆ ನನಗೆ ಒಂದು 4 ಲಕ್ಷ ರೂಪಾಯಿ ಖರ್ಚಾಗಿದ್ರಿ ಇದನ್ನ ಹಚ್ಚೋ ಟೈಮ್ದಾಗ. ಖರ್ಚು ಅಂದಿರಲ್ಲ ಸರ್. ಇದು ನಾವು ಹೊಸದಾಗಿ ಕೃಷಿ ಮಾಡ್ಬೇಕಂದ್ರೆ ಈಗ ಒಂದು ಎಕರೆಗೆ ಸರ್, ಹೌದು ಸರ್, ಒಂದು 500 ಕಂಬ ಹತ್ತಾವ ಅಂದಿರಿ ಸರ್. ಮತ್ತೆ ಏನೇನು ಖರ್ಚು ಸರ್ ಇದಕ್ಕೆ? ಈ ಕಂಬ ಆ್ಯಕ್ಚುಲಿ ಸಿಮೆಂಟ್ ಕಂಬ ಬ್ಯಾಟ್ರಿ ರೀ. ಹಾಂ ಸರ್. ಆ ನಂತರ ಇದಕ್ಕೆ ವೈರ್ ಬರ್ತದೆ ಸರ್. ಇದು ಫೈಬ್ರಿಕ್ ವೈರ್, ಇದು ಪ್ಲಾಸ್ಟಿಕ್ ವೈರ್ ಬರ್ತದ್ರಿ. ಇದು 3mm ರೀ ಸರ್. ಇದನ್ನ ವೈರ್ ಬೇಕಾಕತ್ರಿ. ಈ ತರ ನಾವು ಆಕ್ಚುಲಿ ಈಗೆಲ್ಲ ಕಂಬ ಸಿಸ್ಟಮ್, ಈ ಡ್ರ್ಯಾಗನ್ ಫ್ರೂಟ್ಗೆ ಕಂಬ, ಅದ್ರ ಛತ್ರಿ ಎಲ್ಲ ಈಗೆಲ್ಲ ಬಂದವ್ ರೆಡಿ. ನಾವು ಮಾಡೋ ಟೈಮ್ದಾಗ ಇರಾಕಿಲ್ಲ. ನಾವ್ ಹಿಂಗಾಗಿ ಟೈರ್ ಆಯ್ಕೆ ಮಾಡ್ಕೊಂಡ್ರಿ. ಇದು ಕೆಬಿನ್ ರಾಡ್ ಬರ್ತದ್ರಿ ಇದಕ್ಕೆ ಸಪೋರ್ಟಿಂಗ್. ಇಂಥವೆಲ್ಲ ಮಟೀರಿಯಲ್ ಹತ್ತಾವ್ರಿ. ಇದನ್ನೆಲ್ಲ ತಂದು ಇವಕ್ಕೆಲ್ಲ ಒಂದ್ ಸ್ವಲ್ಪ ಕಬ್ಬಿನ್ ರಾಡ್ ವೆಲ್ಡಿಂಗ್ ಮಾಡ್ಕೊಂಡು ಇದಕ್ಕೆ ಛತ್ರಿ ಸೇಮ್ ಇದಕ್ಕೆ ಸಪೋರ್ಟಿಂಗ್ ಮಾಡಕ್ಕಾಗಿ ಸ್ವಲ್ಪ ಖರ್ಚು ಹತ್ತದ್ರಿ. ಈ ಸಿಸ್ಟಮ್ ಮಾಡ್ಕೊಳ್ಳೋ ಅಂದಾಜ್ ಸರ್ 1 ಎಕರೆಗೆ ಎಷ್ಟು ಆಗ್ಬೋದ್ರಿ? ಇದು ಅಂದಾಜ್ ಸರ್ 1 ಎಕರೆಗೆ ಒಂದು 5 ಲಕ್ಷ ತನಕ ಖರ್ಚು ಬರ್ತದೆ ಸರ್. ಸ್ಟಾರ್ಟಿಂಗ್ ಸಸಿ ಹಿಡ್ಕೊಂಡು ಕಂಬ ಸಸಿ ಹಿಡ್ಕೊಂಡು ಅಷ್ಟು ಎಲ್ಲ ಕೂಡ ಅಷ್ಟ ಒಂದು 5 ಲಕ್ಷ ತನಕ ಬಂದು 5 ಲಕ್ಷ ದಾಡ್ತದೆ ಸರ್. ಅವಾಗ ಹಚ್ಚೋತ್ ಮುಂದೆ ಏನು ಸಸಿ ಸಿಗ್ತಾವ ಸರ್? ಹೆಂಗೆ ಸರ್ ಇವು ಏನು ಬರ್ತಾವ್ರಿ? ಈಗ ಇದೇನು ಟೊಂಗಿ ಐತಲ್ರಿ, ಇದೇ ಕಟ್ಟಿಂಗ್ ಪೀಸ್ ರೀ. ಒಂದೊಂದು ಗೇನ್ ಕಟ್ ಮಾಡಿ ಕೊಡ್ತಾರ ನಮ್ಗೆ ಅವನ್ನ. ನಾವಾದ್ರೂ ಅದು ಆ್ಯಕ್ಚುಲಿ ಫಸ್ಟ್ ಕಾಯಾಗಿ ಬಲ್ತದ ಟೊಂಗಿನ ತರ್ಬೇಕ್ರಿ ಇದಕ್ಕೆ. ಆ್ಯಕ್ಚುಲಿ ಕಾಯಾಗಿ ಅದನ್ನ ಕಟ್ ಮಾಡಿದ ಬಲ್ತ ಇಲ್ಲೊಂದು ತೋರಿಸ್ರಲ್ಲ. ಹಾಂ ಸರ್. ಇದೇನು ಇವಾಗ ಕಾಯಿ ಬಿಟ್ಟಾವಲ್ರಿ, ಹಣ್ಣು ಬಿಡ್ತದ. ಇದು ಹಣ್ಣಾಗಿ ಇದು ಬಲ್ತಿದ್ರಿ, ಅದ ಹಣ್ಣು ಬಿಡ್ತಾ ಇದು ನಮಗೆ ನಾಟಿ ಮಾಡಕ್ ಯೋಗ್ಯ ರೀ. ಈ ತರ ಒಂದೊಂದು ಗೇನ್ ಟೊಂಗಿರಿ ನಾವು ಇವನ್ನ ಕಟ್ ಮಾಡಿ
ಹಚ್ಬೇಕಾಗತ್ರಿ. ಬರೋಬರ್. ಇಂಥವು ಕಾಯಿ ಆಗಿದ್ದು ಎಳೆಯು ಆದ್ರೆ ಸರಿ ಹತ್ತದಲ್ರಿ. ಮತ್ತು ಜಾಸ್ತಿ ಅವು ಬೇಗ ಸಾಯಿ ಪೊಸಿಷನ್ ಇರ್ತವೆ. ಸಾಯಿ ಅಂದ್ರೆ ಏನು ಕೊಳತು ಹೋಗ್ತಾವ. ಒಳ್ಳೇದು ಸರ್. ಬಲ್ತದ್ದು ಇದ್ರೆ ಸ್ವಲ್ಪ ಬೇಗ ಹತ್ತಾವ್ರಿ ಮತ್ತು ಸ್ಟ್ರೆಂತ್ ಚಲೋ ರೀ ಹಚ್ಚ ಸರ್. ಇಲ್ಲಿ ನೋಡ್ರಿ ಇದ್ರೊಳಗೆ 2 ಭಾಗ ಆಗ್ಯಾವ ಸರ್. ಹ್ಞೂ ರೀ. ಅಲ್ಲಿ ಹ್ಞೂ ರೀ. ಅದ್ರೊಳಗೆ ನಾವು 2 ಮಾಡ್ಬೋದ್ರು ಅದು ಒಂದರ ಇದು ಇಷ್ಟಿಟ್ಟು ಬೇಕಾ ಸರ್? ಇದು ಒಂದಿಗೇನು ಲೆಕ್ಕಕ್ಕೆ ರೀ ಇದು ಒಂದು ಪೀಸ್ ಇದು ಇಷ್ಟು ಬೇಕಾಗತ್ತೆ ರೀ. ಈಗ 8 ಇಂಚಿಂದ ಬೇಕು, ಮಿನಿಮಮ್ 8 ಇಂಚ್ ಬೇಕು ರೀ ಇದು ನಾಟಿ. ಇದನ್ನ ನಾವು ಮೊನ್ನೆ 2 ಇಂಚ್ ನೆಲದಾಗ ರೀ ಸ್ವಲ್ಪ ಹುಗಿಬೇಕು ಅಷ್ಟೇ ರೀ. 2 ಇಂಚ್ ಮೇಲೆ ಬಿಡ್ಬೇಕು ರೀ. ತೆಗ್ಗ ಮಾಡಿ ಹೋದಾದ್ಮೇಲೆ ತೋರಿಸ್ತೇನೆ ರೀ ನಿಮ್ಗೆ ನಾನು. ಇಲ್ಲ ಸರ್ ಇದು ಕಟಿಂಗ್ ಪೀಸ್ ಒಂದು ಏನಂತ ತಿಳ್ಕೊರಿ. ಈ ತರ 2 ಇಂಚ್ ನೆಲದಾಗ ಹುಗಿಬೇಕ್ರಿ. ಇಷ್ಟು ಮ್ಯಾಗ ಬಿಡ್ಬೇಕ್ರಿ. ಅದಕ್ಕೆ 2 ಇಂಚ್ ಕಂಬಕ್ಕೆ ಹಚ್ಬೇಕ್ರಿ ಅಷ್ಟೇ. ಇಲ್ಲಿ 4 ಕಡೆ ಮಾಡಿದೇವ್ ನೋಡಿ ಸರ್. ಈ ಕಂಬ 4 ಕಡೆ ಒಂದೊಂದು ಸಸಿ ಹಚ್ಕೊಂಡಿರ್ತೀವ್ರಿ. ಈ ತರ 2 ಇಂಚ್ ಹಚ್ಕೋಬೇಕ್ರಿ. 2 ಇಂಚ್ ಹಚ್ಕೋಬೇಕು ಸರ್. ಇದು ಒಂದು ಮಳ ಅಥವಾ ಒಂದ್ ಮಾರ ಇಲ್ಲ ಇಷ್ಟು ಉದ್ದ ಬೆಳ್ಯಾಕ ಒಂದು 2-3 ವರ್ಷ ಬೇಕಾರೆ ಸರ್. ಇಲ್ಲ ಸರ್, ಇದು ನೀವು ಬರೀ ಒಂದು ಏನ್ ಕಟಿಂಗ್ ಪೀಸ್ ಹಚ್ಚಿರ ಸಾಕ್ರಿ. ಇದಕ್ಕೆ ಇದು ನಿಮ್ಗೆ 8 ತಿಂಗಳದಾಗ ಪೂರಾ ನಮ್ಗೆ 4 ರಿಂದ 5 ಫೂಟ್ ಬರ್ತದೆ. 8-7 ತಿಂಗಳದಾಗ ಅಷ್ಟು ಬೇಗ ಬಂದ್ ಬಿಡ್ತದ್ರಿ. 8 ತಿಂಗಳಿಗೆ 4 ಫೂಟ್ ಕಂಬದ ಲೆವೆಲ್ ಬಂದ ಬಿಡ್ತದ್ರಿ. ಅದು 8-9 ತಿಂಗಳಿಗೆ ಹಂಗೇನ ಲೇಟ್ ಆಗೋದಿಲ್ರಿ. 1 ವರ್ಷಕ್ಕೆ ನಿಮ್ಗೆ ಅದ್ರದ್ದು ಹೆಚ್ಚು ಕಡಿಮೆ ಬಲ್ತದ ಕರೆಕ್ಟ್ ನಾವು ತಂದು ಹಚ್ಚಿದ್ದಿತ್ತಂದ್ರೆ 1 ವರ್ಷಕ್ಕೆ ಆಟೋಮೆಟಿಕ್ ಕಾಯಿ ತೊಗೋಬಹುದ್ರಿ. 1 ವರ್ಷಕ್ಕೆ ಅದ್ರದ್ದು ಕೊಡ್ತದ್ರಿ ಅದು ಫಲ. ಇದನ್ನ ನಾಟಿ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯದೊಳಗೆ ಯಾವ ಮಣ್ಣು ಸೂಕ್ತ ಸರ್? ಇದಕ್ಕೆ ಆಕ್ಚುಲಿ ಚಲೋ ಅಂದ್ರೆ ಸರ್ ಮಡ್ಡಿ ಪ್ರದೇಶ ಚಲೋ ಎಲ್ಲಕ್ಕಿಂತ. ಡ್ರೈ ಲ್ಯಾಂಡ್ ಬೇಕ್ರಿ ಇದಕ್ಕೆ. ನಾವು ಎಷ್ಟ ನೀರ್ ಅದಕ್ಕೆ ಹಾಕಿರೋ ರೀ ಬಸದ್ ಹೋಗಿರ್ಬೇಕು. ನೀರ್ ಹಿಡಿದಿರಬಾರ್ದ್ರಿ ಅದು ಭೂಮಿ ಅಂತದ ಯೋಗ್ಯ ಬಾಳ್ರಿ ಇದಕ್ಕೆ. ಮಸಾರಿ ಮಣ್ಣು ಬೇಕು. ಮಸಾರಿ ಮಣ್ಣು ಇದ್ರೆ ಚಲೋ ರೀ. ಮತ್ತು ಕಪ್ಪು ಮಣ್ಣೊಳಗೆ ತೇವಾಂಶ ಜಾಸ್ತಿ ಬರ್ತದ್ರಿ. ಅಲ್ಲಿ ನಾವು ಏನು ಮಾಡ್ಬೇಕಾಗತ್ತೆ ರೀ, ಆ ಮಣ್ಣಿನ ಅನುಗುಣವಾಗಿ ನಾವು ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೋಬೇಕ್ರಿ ಅದಕ್ಕೆ. ಈಗ ನಾವು ಇದಕ್ಕೆ 1 ವಾರಕ್ಕೊಮ್ಮೆ ಕೊಡ್ತೇವ್ರಿ. ಅಲ್ಲಿ ನಾವು 15 ದಿನಕ್ಕೊಮ್ಮೆ ಮಾಡ್ಕೋಬೇಕಾಗತ್ರಿ. ನಾವು ಎರಿ ಮಣ್ಣೊಳಗೆ ಮಾಡ್ಬೋದ್ರಿ ನೀರು. ಆ ಪ್ರಕಾರ ನಾವು ಅಲ್ಲಿ ಆ ನಮ್ಮ ಮಣ್ಣಿನ ಅನುಗುಣವಾಗಿ ನೀರಿಂದ ಇದಕ್ಕೆ ಹಿಡ್ತಾ ಕೊಡ್ಬೇಕ್ರಿ ನಾವು. ಒಳ್ಳೆ ಸರ್. ಆ ಥರ ಮಾಡ್ಕೋಬೇಕ್ರಿ. ಮತ್ತೆ ಈಗ ನೀವು ಇದನ್ನ ಬೀಜದ ರೂಪದೊಳಗೆ ಅಂದ್ರೆ ನೀವು ಇದೇ ಹೇಳಿರಲ್ಲ ಕಟ್ ಮಾಡಿ ಕೊಡೋದು ಅಂತದೇನು ಈಗ ಸದ್ಯ ನಿಮ್ಮಲ್ಲಿ ಅವೈಲೇಬಲ್? ಒಬ್ರಿಗೆ ಅಷ್ಟು ಕೊಟ್ಟಿದ್ದೇವೆ ಸರ್. ಈಗ ಒಬ್ಬರಿಗೆ ಎಷ್ಟು ಮಾಡಕ್ ಕೊಟ್ಟಿದ್ದೇನೆ ರೀ. ಅವ್ರು ಚಲೋ ಬಂದತ್ರಿ ಈ ಸರಿ. ಅವರು ಫಸ್ಟ್ ಟೈಮ್ ರೀ ಸ್ವಲ್ಪ ಅಲ್ಲಿಗೊಂದು ಅವ್ರದ್ದು ಚಲೋ ಆಗಿದೆ ಅಂತ ಫೋನ್ ಮಾಡಿ ಹೇಳಿದಾರೆ. ಈಗ ಅಂದ್ರೆ ನೀವು ಒಬ್ಬರಿಗೆ ನಿಮ್ಮ ಕಡೆಯಿಂದ ಬೀಜ ಕೊಟ್ಟಿದ್ದೇನೆ ರೀ. ಈಗ ಮುಂದೆ ಬಂದವ್ರಿಗೂ ಈ ನವೆಂಬರ್ ನಂತರ ಕೊಡ್ತೇವ್ರಿ ಬೀಜ ಕೊಡ್ತೇವ್ರಿ. ಅದನ್ನ ಹೆಂಗ ನೀವು ರೇಟ್ ಫಿಕ್ಸ್ ಮಾಡಿ? ನಾವು ಅದನ್ನ ಏನಿಲ್ಲ ಸರ್, ನಾವೆಲ್ಲ 50 ರೂಪಾಯಿ ತಂದು ಹಚ್ಚಿದೇವ್ರಿ. ಈಗ ನಾವು ಹಚ್ಚಾರಿಗೆ ನಾವು ಅರ್ಧ ರೇಟಿಗೆ ಕೊಡತ್ತೇನೆ. 20 ರೂಪಾಯಿಗೆ 8 ಇಂಚ್ ಅಥವಾ ಒಂದು ಏನ್ ಪೀಸ್ ರೀ ಕಟಿಂಗ್ ಪೀಸ್ ಮಾಡಿ ಕೊಡ್ತೇವ್ರಿ. 20 ರೂಪಾಯಿ ಒಂದು ಪೀಸ್ ಕೊಡಾಕತ್ತೇನ್ರಿ. ನೀವು ಎಲ್ಲಿಂದ ತಂದಿರಿ ಸರ್? ನಾ ಮಹಾರಾಷ್ಟ್ರದಿಂದ ತಂದಿದ್ರಿ. ಇದು ಆಕ್ಚುಲಿ ಜಂಬೋ ರೆಡ್ ವೆರೈಟಿ ಸರ್. ಇದು ನಂದು. ಯಾವ್ದು ಸರ್? ಇದು ಜಂಬೋ ರೆಡ್ ವೆರೈಟಿ ರೀ ನಾ ಮಾಡಿದ್ದಿದೆ. ಹೌದೇನು ಸರ್? ಹೌದು ಸರ್. ಇದನ್ನ ನಾನು ಮಹಾರಾಷ್ಟ್ರದಿಂದ ತಂದೇನ್ರಿ ವೆರೈಟಿ. ಆ ಕಡೆ ನಮ್ಗೆ ಸ್ವಲ್ಪ ಜಾಸ್ತಿ ಮಾಡಿದಾರೆ ಸರ್. ಹಿಂಗಾಗಿ ಇವಾಗ ನಾವು ಇದನ್ನ 20 ರೂಪಾಯಿ ಒಂದು ಪೀಸ್ ಕೊಡ್ತೇವ್ರಿ. ಇದೇನು ಒಂದು ಪೀಸ್ ಐತಲ್ಲ ಸರ್, ಏನಿದೆ 20 ರೂಪಾಯಿ ಒಂದು ಪೀಸ್. ಜನರಿಗೆ ಅನುಕೂಲ ಆಗ್ಲಿ, ಮಾಡ್ಲಿ, ಚಲೋ ಆಗ್ಲಿ ಅಂತೇಳಿ ಆ ಥರ ಮಾಡತ್ತೇನೆ ಸರ್. ಇಲ್ಲಿ ಬರಲ್ಲ ಸರ್ ಈ ಸಾಲ ಒಳಗೆ ಅಷ್ಟೇ. ಹ್ಞೂ ಸರ್. ಇದು ಕಾಯ್ದು ಮೊದಲಿನ ರೂಪ ಏನು ಸರ್? ಇದು ಆಕ್ಚುಲಿ ಇದು ಸ್ಟಾರ್ಟಿಂಗ್ ರೀ. ಇದು ಸ್ಟಾರ್ಟಿಂಗ್. ಇದು ಮಗ್ಗಿರಿ. ಇದು ಸದ್ಯಕ್ಕಿದೆ ಮೊಗ್ಗು ಅಂತೀವಿ. ಮಗ್ಗಿರಿ ಇದೆ. ಇಲ್ಲಿಂದ ಇನ್ನೊಂದು ಸ್ಟೇಜ್ ಬರ್ತದೆ, ಸ್ವಲ್ಪ ದೊಡ್ಡದಾಕೋತ ಬರ್ತದ್ರಿ. ಇಲ್ಲಿ ಯಾವ್ದವನ್ ಸರ್? ಇದು ಫೈನಲ್ ಸ್ಟೇಜ್ ಅನ್ ಸರ್? ಇದು ಕಾಯಿ ಆಗೈತ್ರಿ. ಈಗ ಅದು ಮೊಗ್ಗಾಗಿ ಈ ರೂಪಕ್ಕೆ ಬರಕ್ಕೆ ಎಷ್ಟು ದಿನ ಹಿಡಿತೈತಿ? ಇದು ಒಟ್ಟ ಇದು ಮಗ್ಗು ಹಿಡ್ಕೊಂಡು ಸರ್ ಇದು ಹಣ್ಣಾಗೋ ಮಟ್ಟ 40 ರಿಂದ 45 ದಿನ ಬೇಕು ಸರ್. ಇದು ಅಂದ್ರೆ 1.5 ತಿಂಗಳು ಬೇಕು. ಒಂದಕ್ಕೆ ಹಣ್ಣು ಆಗ್ಬೇಕಂದ್ರೆ ಈ ಮಗ್ಗು ಹಿಡ್ಕೊಂಡು ಇದು ಕಾಯಿ ಹಣ್ಣಾಗಿ ನಮ್ಮ ಕೈಯಾಗ ಸಿಗ್ಬೇಕಂದ್ರೆ 45 ದಿನ ಬೇಕಾಗತ್ತೆ ಸರ್. ಇದು ಏನೈತೆ ಸರ್, ಇದಕ್ಕೆ ಹೂ ಮಗ್ಗಿ ಆದ ನಂತರ ಹೂ ಸರ್. ಇದು ನಿನ್ನೆಯಾಗಿ ಹೂವು ಬಾಡೈತ್ರಿ. ಇದು ರಾತ್ರಿ ಅಷ್ಟೇ ಆಗತ್ರಿ. ಇದು ಹೂವು ಹಗಲಿ ಆಗೋದಿಲ್ರಿ. ಇದು ಬ್ರಹ್ಮ ಕಮಲ್ ಹೆಂಗ ರಾತ್ರಿ ಅಷ್ಟೇ ಆಗತ್ತಲ್ರಿ, ಅದ ಸೇಮ್ ಹೂ ಇದ್ದಂಗೆ ಇರೋದು. ಬ್ರಹ್ಮ ಕಮಲ್ ನೋಡಿದಂಗಾರ ಇದು ಹೂವು ಅಷ್ಟು ದೊಡ್ಡದಾಗತ್ರಿ. ಸರ್ ಇರುತ್ತೆ ಅದ್ರ ವಾಸನೆ. ಈ ಸ್ಮೆಲ್ ಅದು ಏನಿಲ್ಲ ಸರ್. ನಾರ್ಮಲ್ ಇರ್ತದ್ರಿ. ಏನ್ ಸ್ಮೆಲ್ ಇಲ್ಲ, ಏನಿಲ್ಲ. ಇದು ಸೇಮ್ ಹಂಗ ನೈಟ್ ಅಷ್ಟೇ ಇದೆ. ಬೆಳಿಗ್ಗೆ ಆತಂದ್ರೆ ಬಾಡಿ ಬಿಡ್ತದ್ರಿ. ಈಗ ಬಾಡೈತಿ. ನಿನ್ನೆ ಆಗಿದ್ರಿ ಇದು. ಇವತ್ತು ಬೆಳಿಗ್ಗೆ ಬಾಡಿ ಐತಿ ಸರ್. ಅದು ಇನ್ನು ರಾತ್ರಿ ಅದ ಅರಳತೈತಿ ಸರ್? ಇಲ್ಲ, ರಾತ್ರಿ ಅರಳೋದಿಲ್ರಿ. ಇಲ್ರಿ, ಇದು ಮುಗಿದ ಅರಳಿ ಹೋಗೈತ್ರಿ. ಅದು ಮುಗಿತಿನ ಒಂದ್ ನೈಟ್ ಅಷ್ಟೇ ಇರ್ತದ್ರಿ. ಆ ನಂತರ ಹಿಂದೆ ಕಾಯಿ ಹಾಕೋತ ಹೋಗತ್ರಿ ಅದ್ರಲ್ಲಿ. ಇಲ್ಲೆಲ್ಲ ಹೂಗಳು ಅದಾವಲ್ಲ? ಇದು ಹೂ ಎಲ್ಲ ನಿನ್ನ ಆಗಿದ್ದು ಇವೆಲ್ಲ. ಆ ನಂತರ ಅಂದ್ರೆ ಇಲ್ಲಿ ಇದು ಹೂವಿಂದ ಇದು ಹೂವಿಂದ ಇದೆ. ಇದು ಬಾಡಿ ಇರ್ತೈತ್ರಿ. ಇದು ಹಿಂದ ಅದ ಕಾಯಿ ಹಾಕೋತಾರೆ, ಹಣ್ಣು ಹಾಕೋತ ದೊಡ್ಡದ ಹೆಂಗ ಆಗಿರ್ತೈತ್ರಲ್ಲ, ಆ ಸಿಸ್ಟಮ್ ಬಂದಂಗ ಮುಂದೆ ಅದು ಬಾಡಿ ಹೋಗತ್ರಿ. ನೀವು ಮೊದಲನೇ ಬೇಡ ಸರ್
ಮೊದಲನೇ ಫಸಲ. ಹ್ಞೂ ಸರ್. ನಿಮ್ಗೆ ಫಲ ಎಷ್ಟು 8 ತಿಂಗಳಿಗೆ 4 ಫೂಟ್ ಎತ್ತರ ಅದು ಅಂತೇಳಿ ಹೇಳಿದ್ರಿ. 5-6 ಫೂಟ್ ಬಂದಿದೆ. 5-6 ಫೂಟ್. ಆಮೇಲೆ ಎಷ್ಟನೇ ತಿಂಗಳಿಗೆ ನೀವು ಮೊದಲನೇದ ನಾವು ಇದನ್ನ ಹಚ್ಚಿದ 9 ತಿಂಗಳಿಗೆ ನಾ ಹಣ್ಣು ತಿಂದೇನ್ರಿ ಈ ಇದ್ರೊಳಗೆ ರೀ. ಹೌದಾ ನಮ್ಮ ಪ್ಲಾಟ್ದಾಗ ರೀ 9 ತಿಂಗಳಿಗೆ ಒಂದೇ ಹಣ್ಣು 9 ತಿಂಗಳಿಗೆ ಅಂದ್ರೆ ಬಂದಿತ್ತು ನಂದು. ಹಾಂ ರೀ. ಅಂದ್ರೆ ಎಷ್ಟು ನಾವು ಬಲ್ತಿದ್ದು ಹಚ್ತೀವಲ್ರಿ ಅಷ್ಟು ಚಲೋ ರೀ. ಅಷ್ಟು ಬೇಗ ಹಣ್ಣು ಬರ್ತದ್ರಿ. ಅದು ಮೇನ್ ಇಂಪಾರ್ಟೆಂಟ್ ಐತಿ ಸರ್ ಇದ್ರ. ಅಂದ್ರೆ ನಿಮಗೆ 9ನೇ ತಿಂಗಳಿಗೆ ಸಿಕ್ಕಿತ್ತು ಮತ್ತೆ ಎವರೇಜ್ ಆಗಿ ಒಂದು 8-9 ತಿಂಗಳಿಗೆ ಸಿಗ್ತೈತೆ ಸರ್. ನಾರ್ಮಲ್ ಆಗಿ ನಮ್ಗೆ ಬಲ್ತದಿತ್ತಂದ್ರೆ 1 ವರ್ಷ ಒಳಗೆ ನಾವು ಹಣ್ಣು ತಿನ್ಬೋದು ಸರ್. ಇದು ಅಷ್ಟು ಗ್ಯಾರಂಟಿ ಮಾತ್ರ ಐತ್ರಿ. ಫಸ್ಟ್ ಬೀಡಿಗೆ ಎಷ್ಟು ಬಂದಿತ್ತು ಸರ್? ನಿಮ್ಮ 200 ಕಮ್ಮಿ ಅಂದ್ರೆ ಒಂದು 200 ಗಿಡ ಇಲ್ಲ 800 ಗಿಡ ಅಲ್ಲ ಸರ್? ಇದು ಒಟ್ಟು ನನಗೆ ಈ ಪ್ಲಾಂಟೇಶನ್ದಾಗ ರೀ ಟ್ರಾಲಿ ಸಿಸ್ಟಮ್ ಮಾಡಿದ್ದೀನಲ್ರಿ. ಸರ್ ಕಂಬದ್ದು ಅಷ್ಟೇ 1,000 ಅಕ್ಕಾವ್ರಿ ಅವ. ಸರ್ ಆ ನಂತರ ನಡಕು ನಾ ಹಚ್ಕೊಂಡೇನ್ರಿ ಗ್ಯಾಪ್. ಈ ಕಂಬದಿಂದ ಕಂಬಕ್ಕೆ ನಡಕನು ನಾ 8 ಗಿಡ ಹಚ್ಕೊಂಡೇನ್ರಿ. ಇಲ್ಲಿ ಅಂದಾಜು ಒಟ್ಟೆ 8 ಗಿಡಗಳು ಅದಾವ? ನಾನು 2,000 ಗಿಡ ಅದಾವ್ರಿ ಸರ್. 2,000 ಗಿಡ ಅದಾವ್ರಿ. ಒಳ್ಳೇದ್ರಿ. ಈ 2,000 ಗಿಡದಾಗ ಮೊದಲನೇ ಬೀಡಿ ಎಷ್ಟು ಕೊಟ್ಟಿತ್ತು ಸರ್ ಫಲ? ನನಗೆ ಒಂದೇ ಸರಿ ನಾನು ಅಲ್ಲಿ ಒಂದು ಅಷ್ಟ ಆಯ್ತ್ರಿ. ಇದು ಒಂದು ಏನಲ್ರಿ 9 ತಿಂಗಳಿಂದ ಚಲೋ 1 ವರ್ಷ ಮಟ ಸುಮ್ಮನೆ ನಾವು ತಿನ್ನು ಪುರ್ತಕ್ಕೆ ಮನ್ಯಾಗ ಅಲ್ಲಿಗೊಂದು ಇಲ್ಲೊಂದು ಕೊಡಾಕ ಒಂದು 50 ಕಿಲೋ ಅಷ್ಟು ಹೊಂಟಿತ್ತು ಅಷ್ಟೇ ಇದೆ. ನೆಕ್ಸ್ಟ್ ಇಯರ್ ಏನಾಯ್ತ್ರಿ, ಒಂದು ಟನ್ ಮಟ ಬಂತ್ರಿ. 8 ಕ್ವಿಂಟಲ್ ಮೇಲೆ 9 ಕ್ವಿಂಟಲ್ ತಕ ಒಟ್ಟು ಹೆಚ್ಚು ಕಡಿಮೆ 1 ಟನ್ ರೀ. ಒಂದೇದು ನನಗೆ ಫಸಲ್ ಬಂದಿದ್ದು ಅಷ್ಟ್ರಿ ಒಂದು 80,000 ರೂಪಾಯಿದಾಗಿತ್ತು ರೀ. 80,000 ಅಂದ್ರೆ 8 ಟನ್ ಬಂದಿತ್ತೇನು ಸರ್? 8 ಕ್ವಿಂಟಲ್ ರೀ. 8 ಕ್ವಿಂಟಲ್ ಸಾರಿ 8 ಕ್ವಿಂಟಲ್. ಮತ್ತೆ ಅದು ಅವಂತಿ ನಾರ್ಮಲ್ ಆಗಿ ಬರೋರಿಗೆ ಹೋಗೋರಿಗೆ ಇವೇನಪ್ಪ ಹಣ್ಣು ಅನ್ನೋದು ತಿನ್ನು ಬದುಕಲ್ಲ ಸರ್. ನಾ ಯಾರಿಗೆ ಬಂದ್ರು ತಿನ್ಸೇ ಕಳ್ಸೇನ್ರಿ. ನಮ್ಮ ತೋಟಕ್ಕೆ ಬಂದವ್ರಿಗೆ ಹಣ್ಣು ಇದ್ದಾಗ ಬಂದ್ರು ಯಾರು ಬಂದ್ರು ಸರ್ ಆಯ್ತು ಇದು ಹೊಸದ ಬೀಳದೈತಿ ಸ್ವಲ್ಪ ಟೇಸ್ಟ್ ನೋಡ್ರಿ ತಿಂದು ನೋಡ್ರಿ ಇದು ಹಣ್ಣು. ಅವಾಗ ಮಂದಿಗೆ ಅದು ಹೌದು ಇದು ಒಂದು ಹಣ್ಣು ಹಾಕತ್ಲ ಅನ್ನೋದು ಮಂದಿ ತಲೆಯಾಗ ಅದು ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಹಿಂಗೈತಿ. ಅವಾಗಿಂತ ನೋಡೋರಿಗೆ ತರಿಬಿ ಇನ್ನು ಬಂದ ನೋಡಿ ತೋಟ ನೋಡಿ ಹೋಗ್ತಾರ್ರಿ. ಈಗ 1ನೇ ಬೀಡು ಮತ್ತು 2nd ಬೀಡಿನ ಇದು ನಾವು ಈಗ 2ನೇ ಇದು 3ನೇ ವರ್ಷ ಅಲ್ರಿ. ಇದು ನನಗೆ ಇದು 2ನೇ ಸರಿ ಈಗ ಬೀಡ್ ಬರೋದ್ರಿ. ಇದು ಈಗ ಒಂದು ವರ್ಷಕ್ಕೆ ಒಂದೇ ಬೀಡ್ ಸರ್? ಇದು ನಾವು ಜೂನ್ದಿಂದ ಚಲೋ ಆಗತ್ತೆ ಸರ್. ಇದು ಜೂನ್ದಿಂದ ನವೆಂಬರ್ ಮಟ್ಟ ಇದ್ರ ಸೀಸನ್ ಸರ್. ಇದು ಇದು ಹೂವು ಹಣ್ಣು ಕಂಟಿನ್ಯೂ ಒಟ್ಟು ಹಿಂದೆ ಮುಂದೆ ಹಣ್ಣು ಹಾಕೋತ ಹೋದಾಗ ಹಿಂದೆ ಹೂವು ಮಗ್ಗಿ ಹಿಂಗೆ ಚಾಲನೆ ಇರ್ತದೆ ಸರ್. ಇದು ನವೆಂಬರ್ ಮಟ್ಟ ಇದ್ರದ್ದು ಎಂಡಿಂಗ್ ಇರ್ತದೆ ಸೀಸನ್. ಆಮೇಲೆ ನವೆಂಬರ್ ನಂತರ ಹೂವನ್ನು ಬಿಡುದಿಲ್ಲ. ಅದು ನವೆಂಬರ್ ಎಂಡಿಗೆ ಇದು ಕ್ಲೋಸ್ ಆಗತ್ತೆ. ಅವಾಗ ನಾವು ಹಚ್ಚೋರಿಗೆ ಮಾಡೋರಿಗೆ ಕಟಿಂಗ್ ಪೀಸ್ ಕೊಡಕ್ಕೆ ನಡೀತಿತ್ತು ನಮಗೆ. ಫೆಬ್ರವರಿ ಮಟ್ಟ ಹಚ್ಚಾಕ ಸೂಕ್ತ ಕಾಲ ಚಳಿಗಾಲ ಚಲೋ ರೀ ಇದಕ್ಕೆ. ಡಿಸೆಂಬರ್ ಟು ಫೆಬ್ರವರಿ ಆ ಟೈಮ್ದಾಗ ಇದಕ್ಕೆ ನಾವು ನಾಟಿ ಮಾಡೋದು ಸೂಕ್ತ. ಇದಕ್ಕೆ ಚಲೋ ರೀ ಇದು. ಒಳ್ಳೆ ಸರ್ ಒಳ್ಳೆ ತಂಪಿಗೆ. ಅಂದ್ರೆ ಚಳಿಗಾಲಕ್ಕನ ನಾಟಿ ಮಾಡ್ಬೇಕ್ರಿ. ಅದು ಎಲ್ಲಕ್ಕಿಂತ ಬೆಟರ್ ಅದು ಚಲೋ ರೀ. ಇದ್ರ ಫಲ ಕೊಡೋ ಟೈಮ್ ಜೂನ್ದಿಂದ ನವೆಂಬರ್. ಅಂದ್ರೆ ಮಳೆಗಾಲಕ್ಕೆ ಕೊಡಾಕತ್ತೈತಿ. ಮುಂದೆ ಅದ ಫಲ ನಿಂತ ಮೇಲೆ ನೀವು ಇವನ್ನ ನೀವು ಹೇಳಿದಂಗೆ ಇವನ್ ಕಟಿಂಗ್ ಮಾಡಿ ನಾಟಿ ಮಾಡೋರಿ ನಾವು ಕೊಡ್ಬೋದು ಸರ್. ಮತ್ತೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹೌದಿಲ್ಲ ಸರ್? ಮಾಡ್ಕೋಬಹುದು. ಆಮೇಲೆ ಈ ಬೆಳೆ ಕಾಲಾವಧಿ ಸರ್ ಲೈಫ್ ಟೈಮ್ ಇದು ಸರ್ ನಾವು ಕೇಳಿದ್ವಿ ಇದು 30ರಿಂದ 40 ವರ್ಷ ಬೆಳೆ ಅಂತ ಹೇಳ್ತಾರೆ ಸರ್. ಇದು ಸರ್ ನಾವು ಈಗ ನೋಡ್ತೇವಲ್ರಿ ಕಳಿ ಜಾತಿದ್ರಿ. ಇದೇನು ನಾವು ಹೆಂಗ್ ಕಟ್ ಮಾಡ್ತೇವೆ ಹಂಗೆ ಬೆಳ್ಕೊತಾನೆ ಹೋಗಿರ್ತದ್ರಿ ಸರ್. ಇದು ಇದೇನು ಇದಕ್ಕೆ ಸಾವು ಅನ್ನೋದು ಇಲ್ರಿ. ಅವ ಬೇಡಾಗಿ ತೆಗದ್ರನ ಇದು ಹೋಗುದ್ರಿ. ಇದು ಹಂಗೈತ್ರಿ. ಇದು ಇದೇನು ನಾರ್ಮಲ್ ಆಗಿ 30-40 ವರ್ಷ ಬೆಳೆ ನನ್ನರಿ ಸರ್. ಒಮ್ಮೆ ನಾಟಿ ಮಾಡೋದು ಇದೇನು ಎಟ್ ಎ ಟೈಮ್ ಒಮ್ಮೆ ಖರ್ಚು ಬರ್ತದೆ ಅಷ್ಟೇ ರೀ ಇದ್ರದ್ದು. ನಾವು ಬ್ಯಾಂಕ್ನಾಗ ಎಫ್ಡಿ ಅಂತಾರೆ ಲೆಕ್ಕ ಸರ್. ಇದೆ ಬರೋಬರ್ ಒಂದು ಇಷ್ಟು ಖರ್ಚು ಮಾಡಿಬಿಟ್ಟಿವಿ 30-40 ವರ್ಷ ಅದರದ್ದು ನಾವು ಇನ್ಕಮ್ ಅನ್ಕೋತ ಹೋಗ್ಬೋದ್ರಿ. ಒಳ್ಳೆ ಸರ್. ಒನ್ ಟೈಮ್ ಮೇಂಟೆನೆನ್ಸ್ ಭಾಳ ಕಡಿಮೆ ರೀ. ಮೇಂಟೆನೆನ್ಸ್ ಏನು ಜೀರೋ ಮೇಂಟೆನೆನ್ಸ್ ಅಂದಂಗ ಸರ್ ಇದ್ರದ್ದು. ಮತ್ತೆ ಇದೇನೈತ್ರಿ ಇಯರ್ಲಿ ನಾವು ಒನ್ ಟೈಮ್ ಇದಕ್ಕೆ ಸಗಣಿ ಗೊಬ್ಬರ ಪ್ಯೂರ್ ಸರ್ಕಾರಿ ಗೊಬ್ಬರ ಹಾಕೋದಿಲ್ರಿ. ಸಗಣಿ ಗೊಬ್ಬರ ಕುರಿದಾತು ಕೋಳಿದಾತು ಇಂಥ ಆಕಳದ ಎಮ್ಮಿದಾತು ಇಂಥ ಒಟ್ಟು ತಿಪ್ಪೆ ಗೊಬ್ಬರ ಸಾವಯವ ಗೊಬ್ಬರನ ಇದಕ್ಕೆ ಯೂಸ್ ಮಾಡೋದ್ರಿ. ಪ್ರತಿ ವರ್ಷದಾಗೂ ಒಮ್ಮೆ ನಾವು ಕಂಬಕ್ಕೆ ಒಂದು 10 ಕಿಲೋ ಲೆಕ್ಕ ರೀ. ಒಂದು ಕಂಬ ಸಿಸ್ಟಮ್ ಅಂದ್ರೆ 2 ಬುಟ್ಟಿ 10 ಕಿಲೋ ಲೆಕ್ಕಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ಕಂಟಿನ್ಯೂ ನಾವು ಸ್ವಲ್ಪ ಏರ್ ಮಡಿ ಮಾಡ್ಕೊಂಡು ಮಣ್ಣು ಜರದಿರ್ತದ್ರಿ. ಬ್ಯಾಸಿಗೆ ಒಳಗೆ ಅದು ಹಣ್ಣಿನ ಸೀಸನ್ ಮುಗಿದ್ಲಿ ಏರ್ ಮಡಿ ಮಾಡ್ಕೊಂಡು ಮಣ್ಣು ಗೊಬ್ಬರ ಹಾಕಿಬಿಟ್ಟು ಅಂದ್ರೆ ಮತ್ತೆ ಮುಂದಿನ ವರ್ಷ ತನಕ ಏನು ಟೆನ್ಷನ್ ಇಲ್ರಿ ಅದ್ರದ್ದು. ಅಂದ್ರೆ ಕಡಿಮೆ ಮನೆಯಾಗ ಒಬ್ಬರ ಇಬ್ಬರ ಅಥವಾ ಹೆಣ್ಮಕ್ಳನ್ನ ಮಾಡ್ಬೋದು. ಯಾರು ಮನ್ಯಾಗ ಒಬ್ರಿಬ್ರು ಮೇಂಟೈನ್ ಮಾಡ್ಕೋಬಹುದು ಸರ್. 1 ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ಕೋಬಹುದು. ಏನು ಟೆನ್ಷನ್ ಇಲ್ಲ. ಮತ್ತೀಗ ಅಕ್ಕಗಳದು ಇದ್ರೊಳಗೆ ಭಾಳ ಅವ್ರದ್ದು ಇದ್ರಾಗ ಪಾಲ್ ಭಾಳ ಐತ್ರಿ. ನಮ್ಮ ಮಿಸಸ್ ನಿಮ್ಮನು ಸೈಡ್ ಬಿಸ್ನೆಸ್ ಅದಾವಂದ್ರಿ ಭಾಳ ಅದಾವ್ರಿ. ಮಾತಾಡೋದ್ ಮುಂದ ವಾಹನ ಮಾರಾಟದ ಹೌದ್ರಿ. ಹಿಂಗಾಗಿ ಅವ್ರ ನಮ್ಮ ಮನೆಯವ್ರ ಭಾಳ ಭಾಗಿದಾರಿಕೆ ಐತಿ ಸರ್. ಹೌದು. ಅವ್ರ ನಮ್ಮ ಮನೆಯವ್ರ ನನಗೆ ಹೆಚ್ಚಿಗೆ ಇದಕ್ಕೆ ಸಪೋರ್ಟ್ ಮಾಡಿದಾರ. ಅವ್ರ ರೀ ಹೆಚ್ಚಾನ ಹೆಚ್ಚ ಅವ್ರ ಇದ್ರ ದೇಗ್ರಕ್ಕೆ ಅವ್ರ ಮಾಡ್ತಾರ. ನಾವು ವಾರದಾಗ ಒಮ್ಮೆ ಇದ್ದಾಗ
ಹಿಂಗೆ ಮೇಂಟೈನ್ ಮಾಡ್ಕೊತ ನಾವು ನೋಡ್ತೇವ್ರಿ. ನಮ್ಗಿಂತ ಹೆಚ್ಚಿಗೆ ಡೈಲಿ ಅವರ ಇದ್ರದ್ದು ಹೆಚ್ಚ ಅವರ ಇದ್ರದ್ದು ದೇಖರೇಖ್ ಮಾಡ್ತಾರೆ ಸರ್. ಒಳ್ಳೆ ಸರ್. ಅಂದ್ರೆ ಈಗ ನಿಮ್ಮ ಫ್ರೆಂಡ್ಸ್ ಆಗಲಿ ಊರಾಗಿನವ್ರು ಎಲ್ಲಾರಿ ಬ್ಯಾಡ್ ಅನ್ನೋ ಟೈಮಕ್ಕೆ ನಿಮ್ಮ ಬೆನ್ ತಟ್ಟಿ ನಾ ಇರ್ತನು ಅಂತೇಳಿ ಧೈರ್ಯ ತುಂಬಿದವ್ರ ಅಂತ ಯಾರಿಲ್ಲ ಸರ್. ಅದರಿ ಈಗ ಅಕ್ಕನ ತುಂಬಿದ ನಮ್ಮ ಮನ್ಯಾನವ್ರ ನಮ್ಗೆ ಏನಿದ್ರು ನಮ್ಮ ವೈಫನ ಮಾಡಿ ಏನಾಗಿದೆ ಅವತ್ತು ನಿನ್ಗೆ ತಲೆ ಬಂದತಿ ತಗೊಂಡು ಮಾಡಿ ನಾ ಇರ್ತೇನೆ ಏನ್ ಚಿಂತೆ ಮಾಡಬೇಡ ಅಂತೇಳಿ ಧೈರ್ಯ ಕೊಟ್ಟ ಮಾಡಕ್ ಹಚ್ಚಿರ್ರು. ಆ ಪ್ರಕಾರ ನಾವು ಮಾಡಿದೇವ್ರಿ, ಚಲೋ ಆಗೈತಿ. ಏನೋ ಒಂಥರ ನಾವು ಖುಷಿಯಿಂದ ಅದೇವ್ರಿ, ಇಲ್ಲೇನು ಅದೇನು ತೊಂದರೆ ಇಲ್ಲ. ಇಂಥದ ಇಲ್ಲದ್ದು ಮಾಡಿ ನಾವು ಅದ್ರಾಗ ಫಲ ಕಾಣತ್ತೇವಲ್ಲ ಅನ್ನೋದೊಂದು ನಮ್ಗೊಂದು ಖುಷಿ ಐತಿ ಸರ್. ಮಾದರಿ ಆಗೋದು ದೊಡ್ಡದು ಸರ್. ಹೌದು ಸರ್. ಒಂದು ಕನಸು ಕಾಣಬೇಕು, ಆ ಕನಸು ಕಂಡು ಅದನ್ನ ನನಸು ಮಾಡ್ಕೋಬೇಕು. ನನಸು ಆದ್ಮೇಲೆ ಲಾಭ ನಷ್ಟ ಒತ್ತಟ್ಟಿ ಇಡೋಣ್ರಿ. ಆಮೇಲೆ ಮತ್ತೊಬ್ಬರಿಗೆ ಮಾದರಿ ಆಗ್ತಿರಲ್ಲ ನೀವು. ಅಂದ್ರೆ ನಮ್ಮ ತಾಲೂಕೊಳಗೆ ಪ್ರಥಮ ಬಾರಿಗೆ ಅಂದ್ರೆ ಅದೇನು ಸಣ್ಣ ವಿಚಾರ ಅಲ್ಲ. ನಿಮ್ದೊಂದು ಸಂಕಲ್ಪ ದೊಡ್ಡದು ಸರ್. ಅದನ್ನ ಕಾರ್ಯಗತ ಮಾಡ್ಯಾರಿ ಮತ್ತು ಅದು ಯಶಸ್ವಿನೂ ಆಗ್ಯಾರಿ ನೀವು. ಯಾಕಪ್ಪ ಅಂದ್ರೆ ಈಗ ನಿಮ್ಮಿಂದ ಇದು ಸಸಿಗಳು ಹೊಂಟಾವಂದ್ರೆ ನೀವು ಅಲ್ಲಿ ಸಕ್ಸಸ್ ಆದಂಗ ಸರ್. ಹೌದ್ರಿ ಸರ್? ಹೌದು ಸರ್. ನೋಡ್ರಲ್ಲ ಇಲ್ಲಿ ಎಷ್ಟು ಒಂದ್ ಸಣ್ಣ ಗುಡ್ಡನ ಆಗೈತಿ ಸರ್. ಇದೆಲ್ಲ ಕಲ್ಲು ಮಡ್ಡಿತ್ತು ಸರ್. ಇದನ್ನೆಲ್ಲ ಕೂಡಿ ನಾನು ಒಡೆದು ಲೆವೆಲ್ ಮಾಡಿ ಹೆಚ್ಚು ಕಡಿಮೆ 2.5 ತಿಂಗಳು ಸರ್. ಇದು ಈ ಭೂಮಿಗೆ ಇಟಾಚಿ ಹಚ್ಚಿ ಕಲ್ಲು ಹೊಡೆದು ಎಲ್ಲಾರು ಇದನ್ನೆಲ್ಲ ಕ್ಲೀನ್ ಮಾಡಿ ಮಣ್ಣು ಹಾಕಿ ರೆಡಿ ಮಾಡ್ಕೊಂಡು ಮಾಡಿದ್ದಂತದ್ರಿ. ಇದು ತುಂಬಾ ಖರ್ಚು ಅಂತ ರಗಡ್ ಆಗೈತೆ ಸರ್. ಬಟ್ ನಂದ ಸ್ವಂತ ಜಾಗದಾಗ ನಾ ಮಾಡ್ಬೇಕು ಅನ್ನೋದು ಒಂದು ಹಂಬಲ ಐತ್ರಿ. ಇದು ನನಗೆ ದುಡ್ಡು ಕೊಟ್ಟು ತೊಳಕ್ ರಗಡ್ ಜಮೀನು ಸಿಗ್ತಾವ. ಅದು ನಂದೊಂದು ಕನಸೇನ್ರಿ. ನಂದ ಜಮೀನ್ ಐತಿ, ನಾ ಇಲ್ಲೇ ಇದ್ರಾಗನ ಮಾಡಿ ಇಲ್ಲೇ ನಾ ಇದನ್ನ ಏನಾರ ಕನಸು ಕಾಣ್ಬೇಕು ಅನ್ನೋದು ಒಂದು ಹಂಬಲ ಐತ್ರಿ. ಹಿಂಗಾಗಿ ಅದು ಮಾಡಿದ್ದೇನೆ ಸರ್. ಇಲ್ಲೊಂದು ಹಣ್ಣು ಐತಿ. ಹಣ್ಣು ಐತ್ರಲ್ಲ ಸರ್ ನಮ್ಮ ಯೋಗಕ್ಕೆ. ಇದಾಗ ನೀವು ಎಲ್ಲ ಕಟ್ ಮಾಡಿವೇನ್ರಿ? ಬರ್ರಿ ಸರ್, ಇಲ್ಲೊಂದು ಹಣ್ಣು ಐತ್ರಿ. ಇಲ್ಲೊಂದು ಹಣ್ಣು ಈ ತರ ಬಹುಶಃ ನಮ್ಮ ಸಲುವಾಗಿ ಕಾದು ಕುಳಿತಿದ್ದ. ಹೇಳ್ರಿ ಸರ್. ಸರ್ ಇದು ಫಸ್ಟ್ ಮಗ್ಗಿದ ಅಲ್ಲಿ ತೋರಿಸಿನಲ್ಲ ಸರ್, ಹೂವಿನ ಬಣ್ಣಿಲ್ರಿ ಸರ್. ಅದಟ್ಟ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಂಡು ಅಲ್ಲೊಂದು ಮಗ್ಗಿ ಐತ್ರಿ. ಅದು ಫಸ್ಟ್ ಅದನ್ನ ಸ್ವಲ್ಪ ಹಂಗ ಹೋಗುತ್ತೆ ಸರ್. ಸ್ನೇಹಿತರೆ, ಇದು ಫಲ ಬಿಡು ಮೊದಲನೇದ್ದು. ಹಾಗಾದ್ರೆ ಮುಳ್ಳು ಬಾರ್ತಾವ ಸರ್. ಹೌದೌದು ಸರ್. ಇದು ಹೂವ, ಇದು ಈ ಹೂವ ರಾತ್ರಿ ಅಷ್ಟೇ ಅರಳ್ತೈತಿ ಬ್ರಹ್ಮ ಕಮಲ್ದಂಗ. ಮತ್ತೆ ಒಂದಿನ ರಾತ್ರಿ ಮರುದಿನ ಆಗ್ಲಿ ಅಂದ್ರೆ ಈ ತರ ಬಾಡಿದು ಮೊಗ್ಗಿನ ರೂಪವನ್ನು ಪಡಿತೈತಿ. ಮೊಗ್ಗಾದ್ಮೇಲೆ ಇಲ್ಲಿ ಕಾಯಿ ಅದಾವ, ಆಮೇಲೆ ಹಣ್ಣು ನಮಗೆ ಇಲ್ಲಿ ಐತಿ ನೋಡಕ. ಇದು ಸಣ್ಣ ಸ್ಟೇಜ್ ಕಾಯಿ ರೀ. ಸರ್. ಇದು ಸಣ್ಣದು, ಆ ನಂತರ ಈ ತರ ದೊಡ್ಡದಾಗತ್ರಿ. ಇದು ಸ್ವಲ್ಪ ದೊಡ್ಡದಾಗತ್ರಿ. ಇದು ಈ ಆ ನಂತರ ಇದು 45ನೇ ದಿನಕ್ಕೆ 40 ನಂತರ 40ನೇ ದಿನ ನಂತರ ಸರ್ 45 ದಿನದ ಮಟ್ಟ ಈ ತರ ಕಾಯಾಗಿ ಆ ನಂತರ ಈ ಸ್ಟೇಜಿಗೆ ಬರ್ತದೆ ಸರ್. ಈಗ ಕಟ್ ಮಾಡ್ಬೋದು, ಇದನ್ನ ಮಾಡ್ಬೋದು ಸರ್. ಅದು ಈಗ ತಿನ್ನಾಕ ಯೋಗ್ಯ ಐತಿ ಸರ್. ಈಗ ಮತ್ತು ನಮ್ದೊಂದು ಏನ್ರಿ ಪ್ಯೂರ್ ನಂದು ಎಲ್ಲ ಟೋಟಲಿ ಆರ್ಗ್ಯಾನಿಕ್ದಾಗ ಅದನ್ರಿ ಬೆಳೆದೇನ್ರಿ ನಾ. ಬರೋಬರ್ ಸರ್. ನಾವು ಇದಕ್ಕೆ ಜೀವಾಮೃತ ಬಿಟ್ಟು ಬೇರೆ ಏನೋ ನಡಕ್ ಹಾಕೋದಿಲ್ರಿ. ಫಸ್ಟ್ ಗೊಬ್ಬರ ಕೊಡ್ತೇನ್ರಿ ಇಯರ್ಲಿ. ಅದಾದ ನಂತರ 2 ತಿಂಗಳಿಗೊಮ್ಮೆ ಕಂಟಿನ್ಯೂ ಜೀವಾಮೃತ ರೀ. 2 ತಿಂಗಳಿಗೊಮ್ಮೆ ಜೀವಾಮೃತ ಮಾಡಿ ಹಾಕೋತಾ ಇರ್ತೇನ್ರಿ. ಒಳ್ಳೆ ಸರ್. ಇದನ್ನ ಬಿಟ್ರೆ ನಾ ಸರ್ಕಾರಿ ಗೊಬ್ಬರ ಆತು, ಯೂರಿಯಾ ಆತು, DAP ಆತು ಇಂಥದ್ದು ಯಾವ್ದು ಇದಕ್ಕೆ ಬಳಸೋದಿಲ್ರಿ. ಹಿಂಗಾಗಿ ಇಷ್ಟು ಟೇಸ್ಟ್ ಐತಿ ಸರ್ ಹಣ್ಣು. ಸರ್ ನಿಮ್ಗೆ ತಿನ್ನಿಸ್ತೇನೆ, ತಿಂದ ನಂತರ ನೀವು ಹೇಳಿದ್ರೆ ಅದೇನಿಲ್ಲ. ಇನ್ನೊಂದ್ಸರ ಇದು ಯಾಕಪ್ಪ ಅಂದ್ರೆ ನೀವು ಹೇಳುವಂಗು ಸತ್ಯ ಐತ್ರಿ. ಇದು ಮೊದ್ಲ ಇದು ಗುಡ್ಡದ ವಾರಿ ಇದೆ. ಹೌದು ಸರ್. ಮಸಾರಿ ಮಣ್ಣು ಐತಿ. ಹೌದ್ರಿ. ನಾನು ಒಂದ್ 3-4 ಕಡೆ ಕೇಳೇನ್ರಿ. ಈ ಗುಡ್ಡದ ವಾರಿ ಮಸಾರಿ ಮಣ್ಣೊಳಗೆ ಬೆಳೆದದ್ದು ಹಣ್ಣುಗಳು ಬಹಳ ರುಚಿ ಇರ್ತಾವಂತ. ಹೌದು ಹೌದ್ರಿ. ಮತ್ ನೀವು ಇಲ್ಲಿ ಸಾವಯವನ ಬೆಳೆಯತ್ತೀರಿ. ನೀವು ಹೇಳೋದು ಸತ್ಯನೇ. ತೋರಿಸ್ತೇನೆ, ನಾ ಬ್ಯಾರಲ್ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಈಗ ಅದನ್ನ ಕಟ್ ಮಾಡ್ಬೋದು? ಮಾಡ್ಬೋದು ಸರ್. ಕತ್ತರ್ಬೇಕಂತ ಕತ್ತರ್ಬೇಕಂತ ಸ್ವಲ್ಪ ಅಂದ್ರೆ ಅದೊಂದು ನಿಮ್ಮ ಕೈಯೊಳಗಿತ್ತಂದ್ರೆ ಮುಂದುವರಿತಿದ್ದು ಸರ್. ಐಶು ಸರ್ ಸ್ವಲ್ಪ ಕಟ್ ಮಾಡ್ತೀರಿ ಅದು? ಹಾಂ ಸರ್, ಕಟ್ ಮಾಡಿ ತೋರಿಸ್ತೇನೆ ರೀ. ಇದು ನಿಮ್ಮ ಜೊತೆ ಲಕ್ಕಿ ಏನ್ರಿ? ಇದು ನಮ್ದು ಲಕ್ಕಿ ರೀ. ಇದು ಎಲ್ಲಿ ಹೋಗ್ತೀವಿ ತೋಟದಾಗ ಹಿಂಬಾಲೆನ ಸರ್. ಲಕ್ಕಿ ಬರೋ ಲಕ್ಕಿ ನಡಿ ಅಲ್ಲಿ ಸರ್ ಕಡೆ ಲಕ್ಕಿ ಕಟ್ ಮಾಡ್ರಲ್ಲ. ನಡಿ ನಡಿ ಬಾ ಸರ್. ಇದು ಹಣ್ಣು ರೀ. ಹಾಂ ಸರ್. ಇದೊಂದು ಈಗ ನಮಗೆ ತಿನ್ನಾಕ ಯೋಗ್ಯವಾದಂಥ ಹಣ್ಣು ಬರೀ ಬಂದದ. ಇದು ಕಟ್ ಮಾಡೋದ್ರಿ ಇದನ್ನ. ಅಂದ್ರೆ ಈಗ ಅದ ಒಂದು 40 ದಿನದ ಮೇಲಿನ ಹಣ್ಣು ರೀ. ಇದು ಮುಟ್ಟೈತಿ ಸರ್. ಈಗ ಹಣ್ಣು ನಮಗೆ ತಿನ್ನೋ ಸ್ಟೇಜಿಗೆ ಇದು ಬಂದದ ಸರ್. ಇದು ಕತ್ರಿ ಬರ್ತದ್ರಿ. ಇದನ್ನ ಹಿಂಗೆ ಕಟ್ ಮಾಡಕ್ರಿ. ಹಿಂಗೆ ಕೈಲಿ ಆಗಲಿ ಇದನ್ನ ಅದ್ರಲ್ಲಿ ಟೊಂಗಿ ಮುರಿತಾವ ಸರ್. ಹಂಗೆ ಕೈಲಿ ಕಟ್ ಮಾಡಕ್ಕೆ ಸರಿ ಆಗಿಲ್ರಿ. ಹಿಂಗಾಗಿ ಇದಕ್ಕೆ ಕಟ್ಟಿಂಗನೇ ಯೋಗ್ಯ ಯೂಸ್ ಮಾಡ್ಬೇಕು. ಹಾಂ, ಈ ಥರ ಹಿಂಗೆ ಕತ್ರಿಲ್ರಿ. ಅದಕ್ಕಿಂತ ಸ್ವಲ್ಪ ಹಿಡಿದು ಹಿಂಗೆ ಕಟ್ ಮಾಡ್ಕೊಂಡು ಬಿಡುದು ಸರ್. ಇದು ಈ ಥರ ಹಿಂಗೆ ಕಟ್ ಮಾಡಿದಾಗ ಅದು ಹಿಂದೆ ರಸ ಏನು ಬರೋದಿಲ್ಲ ಸರ್ ಇದಕ್ಕೆ. ಆದ್ರೆ ಅದಕ್ಕೂ ನಂಜು ಬರೋದಿಲ್ಲ ಟೊಂಗಿಗೆ. ಕತ್ರಿ ಯೂಸ್ ಮಾಡೋದ್ರಿಂದ ನಾವು ಕೈಲಿ ಆತು ಹಿಂಗೆ ಮುರಿದಾತು ಟೊಂಗಿಗೆ ಇದು ಅದರದ್ದು
ಏನು ಟೊಂಗೆ ಇದೆ ಅಲ್ಲ ಸರ್, ಅದಕ್ಕೆ ಮತ್ತೆ ನಂಜು ಬರಲಿ ಏನೋ ಅದಕ್ಕೆ ರೋಗ ಬರಬಾರ್ದು ಅಂತೇಳಿ ಕತ್ರಿ ಯೂಸ್ ಮಾಡೋದು ಬೆಟ್ರ್ ಸರ್. ಇದಕ್ಕೆ ಕಟ್ಟಿಂಗ್ಲೇನೆ ಕಟ್ ಮಾಡೋದು ಬೆಟ್ರ್. ಆಮೇಲೆ ಈಗ ಎವರೇಜ್ ಆಗಿ ಆ ಕಾಯಿ ತೂಕ ಸರ್ ಇದು ಹೆಚ್ಚು ಕಡಿಮೆ ಇದೊಂದು ಹತ್ತತ್ರ ಒಂದು ಅರ್ಧ ಕಿಲೋ ಮೇಲೆ ಐತೆ ಸರ್. ಇದು 500 ಗ್ರಾಮಿಂದ 600 ಗ್ರಾಮ್ ಮಟನೂ ಐತೆ ಸರ್. 600 ಇದು ಇದೇ ಇದ್ರ ಕ್ವಾಲಿಟಿ ಮೇನ್ ಅಂದ್ರೆ ಜಂಬೂ ರೆಡ್ ವೆರೈಟಿ ಇದೆ ಸರ್. ಇದು ಆ್ಯಕ್ಚುಲಿ ಇದು ಸೈಜ್ ದೊಡ್ಡದು ಬರುತ್ತೆ. ಇದು ಇದೇ ಕಾರಣಕ್ಕಾಗಿ ಇದಕ್ಕೆ ಜಂಬೂ ರೆಡ್ ವೆರೈಟಿ ಅಂತಾರೆ ಸರ್. ಇದು ಇನ್ನೊಂದು ಐತೆ ಸರ್, ಇದ್ರೊಳಗೆ 3 ವೆರೈಟಿ ಬರ್ತಾವೆ ಸರ್. ಡ್ರ್ಯಾಗನ್ ಫ್ರೂಟ್ ಒಳಗೆ ಈಗ ಸದ್ಯಕ್ಕೆ ವೆರೈಟಿ ಹಂಗೆ ನೋಡ್ತೇನೆ ಅಂದ್ರೆ ಭಾಳ ಅದಾವೆ ಸರ್. ಈಗ ಸದ್ಯಕ್ಕೆ ಈಗ ನಮ್ಮ ಈ ಕಡೆ ನಮ್ಮ ಕರ್ನಾಟಕದಾಗ ಇದಕ್ಕೆ ಹೆಚ್ಚು ಕಡಿಮೆ 3 ವೆರೈಟಿ ಬೆಳೆಯತ್ತಾರೆ ಸರ್. ಇದು ಜಂಬೂ ರೆಡ್ ವೆರೈಟಿ ಒಂದ್ರೆ, ಇನ್ನೊಂದು ಇದ್ರಾಗ ನಾರ್ಮಲ್ ಸೈಜ್ ಒಂದು ಬರ್ತೈತೆ ರೀ. ಅದು ಹತ್ತತ್ರ 200ರಿಂದ 1/4 ಕಿಲೋ ಲೆಕ್ಕ ರೀ. 200ರಿಂದ 200 ಸಣ್ಣ ಸೈಜು ಬರ್ತದೆ ರೀ. ಇದು ಜಂಬೂ ರೆಡ್ ವೆರೈಟಿ ರೀ. ಇನ್ನೊಂದು ಇದ್ರೊಳಗೆ ವೈಟ್ ಬರ್ತದೆ ಸರ್. ವೈಟ್ ಕಾಯಿ ಬರ್ತದೆ, ಮೇಲೆ ಇದೆ ರೆಡ್ ಇರ್ತದೆ, ಬಟ್ ಒಳಗೆ ವೈಟ್ ಬರ್ತದೆ ಸರ್. ಅದೊಂದು ಸ್ವಲ್ಪ ತಿನ್ನಕ್ಕೆ ಒಗರು ಬರ್ತದೆ. ಬಟ್ ಈ ಸ್ವೀಟ್ನೆಸ್ ಮತ್ತು ಇದ್ರಾಗೆಲ್ಲ ಹೆಚ್ಚಿಗೆ ವೈಟ್ಗಿಂತ ನಾರ್ಮಲ್ ಆಗಿ ಇದು ಚಲೋ ಸರ್. ಇದು ಒಳ್ಳೆ ಸರ್ ತಿನ್ನಕ್ಕೆ. ಸ್ನೇಹಿತರೆ, ಇದು ಡ್ರ್ಯಾಗನ್ ಫ್ರೂಟ್ ಅಂತ ಇದು ಹೇಳಿದ್ನಲ್ಲ, ನಮ್ಮ ತಾಲೂಕಿನೊಳಗೆ ಮೊದಲ ಪ್ರಯೋಗ ಸರ್ದು. ಆಮೇಲೆ ಇವರು ಆರ್ಮಿ ಮ್ಯಾನ್ ಅಷ್ಟೇ, ಅಲ್ಲಿ ಶಿಸ್ತಿಗೆ ಹೆಸರು ಇವ್ರದ್ದು. ಈ ಕಾಯಿ ಯಾವುದಕ್ಕೆ ಪ್ರಸಿದ್ಧಪ್ಪ ಅಂದರೆ ಇದ್ರೊಳಗೆ ಯಥೇಚ್ಛವಾಗಿ ವಿಟಮಿನ್ ಸಿ ಇರ್ತೈತಿ, ಅದರ ಜೊತೆ ನಾರಿನಾಂಶ ಇರ್ತೈತಿ. ನಾರಿನಾಂಶ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾದದ್ದು, ಇದು ನಮ್ಮ ದೇಹವನ್ನು ಡಿಹೈಡ್ರೇಷನ್ ಆಗೋದರಿಂದ ತಪ್ಪಿಸ್ತೈತಿ. ನಿರ್ಜಲೀಕರಣದ ಒಂದು ತೊಂದರೆಯನ್ನು ಪ್ರಮುಖವಾಗಿ ನಿವಾರಿಸ್ತಕ್ಕಂಥ ಒಂದು ಹಣ್ಣಿದು. ಮಾರ್ಕೆಟ್ ಒಳಗೆ ಬಹು ಬೇಡಿಕೆ ಇರೋದು. ಇದರ ಕೃಷಿಯನ್ನು ನಾವು ಸರ್ ಕಡೆಯಿಂದ ಹಚ್ಚೋದ್ರಿಂದ ಹಿಡಿದು ಹಣ್ಣು ಕೊಯ್ಯೋದ್ರೊಳಗೂ ತಿಳ್ಕೊಂಡಿವಿ. ಇನ್ನು ಕೊನೆಯದಾಗಿ ಅದರ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಧನ್ಯವಾದಗಳನ್ನು ಹೇಳೋಣ. ಸರ್, ಇಲ್ಲಿ ತನಕ ನಮಗೆ ಎಲ್ಲನೂ ಹೇಳಿದ್ರಿ ನೀವು, ಹಚ್ಚೋದ್ರಿಂದ ಹಿಡ್ಕೊಂಡು ಹೊಳೆ ಹಣ್ಣು ಬರುವವರೆಗೇನು. ಇನ್ನು ಕೊನೆಯದಾಗಿ ಮುಖ್ಯವಾಗಿ ಎಲ್ಲ ಮಾಡೋದು ಬಟ್ಟೆಗಾಗಿ, ಏನೋ ಬಟ್ಟೆಗಾಗಿ ಅನ್ನಂಗೆ ಸರ್. ಏನೋ ನಿಮ್ದು ಆಸಕ್ತಿ ಇತ್ತು, ನಿಮ್ದೊಂದು ಕ್ಯೂರಿಯಾಸಿಟಿ ಇತ್ತು, ನೀವು ಪ್ರಯೋಗಶೀಲರು, ಒಪ್ಕೋತೀನಿ. ಇನ್ನು ಇದಕ್ಕೆ ಮುಖ್ಯವಾಗಿ ಮಾರ್ಕೆಟ್ ವ್ಯವಸ್ಥೆ ಒಂದು. ಹೌದು ಸರ್, ಮಾರುಕಟ್ಟೆ ಅನ್ನೋದೊಂದು ದೊಡ್ಡದು. ಈ ಹಣ್ಣಿಗೆ ಮಾರುಕಟ್ಟೆ ವ್ಯವಸ್ಥೆ ಈಗ ಸದ್ಯ ಹೆಂಗೈತೆ ಸರ? ಮತ್ತು ಮಾರುಕಟ್ಟೆಯೊಳಗೆ ನಿಮ್ಗೆ ಪೈಲಾ ಬೀಡ್ ಬಂದಾಗ ಏನಿತ್ತು, ಈಗ ಪ್ರೆಸೆಂಟ್ ರೇಟ್ ಏನೈತಿ ಅನ್ನೋದ್ರ ಬಗ್ಗೆ? ಈಗ ಇದು ಈಗ ನಾವು ಹತ್ತತ್ರ 3ನೇ ವರ್ಷ ಇದೆ. ಹಾಂ ಸರ್. ಈಗೆಲ್ಲ ನಾವು ಮಾರ್ಕೆಟಿಂಗ್ ಅಂತ ಎಲ್ಲ ಕಡೆ ಚಲೋ ಆಗತ್ತೆ ಸರ್. ಹಾಂ ಸರ್. ಎಲ್ಲ ಫ್ರೂಟ್ ಮಾರ್ಕೆಟ್ ಒಳಗೂ ಸೇಲಿಂಗ್ ಐತೆ ಸರ್. ಹಾಂ ಸರ್. ಇದೇನು ಎಲ್ಲಿ ಮಾರೋದಿಲ್ಲಪ್ಪ ಅಲ್ಲಿ ಮಾರೋದಿಲ್ಲಪ್ಪ ಅನ್ನುವಂಗಿಲ್ಲ ಸರ್. ನಿಲ್ರಿ ಒಂದು ಸೆಕೆಂಡ್, ನಾನು ಮುಂದೆ ಹೋಗಿ ಸರ್ ಕಂಟಿನ್ಯೂ ಮಾಡಿರಿ ಮಾರುಕಟ್ಟೆ ಬಗ್ಗೆ. ಸರ್, ಇದು ಏನೈತ್ರಿ, ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಸರ್. ಎಲ್ಲ ಫ್ರೂಟ್ ಮಾರ್ಕೆಟ್ ಒಳಗೂ ಸೇಲಿಂಗ್ ಐತೆ ಸರ್. ಅದು ಹಾಂ ಸರ್. ನಾವು ಹೆಚ್ಚು ಕಡಿಮೆ ಬೆಳಗಾವ್ ಆಗಿರ್ಬೋದು ರೀ, ಹಾಂ ಸರ್, ಈ ಕಡೆ ಸಾಂಗ್ಲಿ, ಪುನಾ ಬಾಂಬೆ ತಕನೂ ಮಾರ್ಕೆಟಿಂಗ್ ಚಲೋ ಐತ್ರಿ. ಇದ್ರದ್ದು ಏನು ತೊಂದರೆ ಇಲ್ಲ. ನಮ್ಮ ಕ್ವಾಂಟಿಟಿ ಮ್ಯಾಗ ನಾವು ಇದನ್ನ ಮಾರ್ಕೆಟಿಂಗ್ ಒಯ್ಬೇಕಾಕತ್ರಿ. ನಮಗೆ ಹೆಚ್ಚು ಕಡಿಮೆ ಬೆಳಗಾವ್ ಸಮೀಪ ಐತೆ ಸರ್. ಇಲ್ಲಿಂದ ಒಂದು 45 ಕಿಲೋಮೀಟರ್ ಆಗತ್ತೆ ರೀ. ಹಿಂಗಾಗಿ ನಾ ಜಾಸ್ತಿ ಬೆಳಗಾವನ ಓದಿರ್ತೇನೆ ರೀ, ಅಲ್ಲೇ ಕೊಡ್ತೇನೆ, ಬೆಳಗಾವಕ್ಕೆ ಕೊಡ್ತೇನೆ. ಬಟ್ ನನಗೆ ನಿಯರ್ ಗೋಕಾಕ್ ರೀ. ಗೋಕಾಕ್ 12 ಕಿಲೋಮೀಟರ್ ಆಗತ್ತೆ ರೀ ಇಲ್ಲಿಂದ. ನಾ ಹಿಂಗಾಗಿ ಲೋಕಲ್ ಫ್ರೂಟ್ ಮಾರೋರ್ನ ಒಂದು 8 ಮಂದಿ ಕಡೆ ಪರಿಚಯ ಮಾಡ್ಕೊಂಡೇನು. ಹಿಂಗಾಗಿ ಅವ್ರು ಹಣ್ಣು ಬಂದ ತಕ್ಷಣ ಇಲ್ಲ ನಿಮ್ಮ ಹಣ್ಣನ್ನ ಕೇಳ್ತಾರ ನನಗೆ ಮಾರ್ಕೆಟ್ದಾಗ, ನೀವು ಸಾವಯವದಾಗ ಮಾಡಿದಿರಿ, ನಿಮ್ಮ ಹಣ್ಣು ಸ್ವೀಟ್ ಭಾಳ ಐತಿ. ಮಂದಿ ಒಂದ್ಸರಿ ತಿಂದವ್ರು ಈ ಹಣ್ಣು ನಮ್ಗೆ ಇಂಥದ ಬೇಕಂತೇಳಿ ಅವ್ರ ಕಡೆ ಎನ್ಕ್ವೈರಿ ಭಾಳ ಬರ್ತಾವ್ರೆ. ಹಿಂಗಾಗಿ ಫ್ರೂಟ್ ಮಾರೋರು ಲೋಕಲ್ದವ್ರು ನನಗೆ ಎನ್ಕ್ವೈರಿ ಮಾಡಿ ಬಂದಾಗೊಮ್ಮೆ ಅವರ ಬಂದ್ರೆ ಹಣ್ಣು ಬಂದದಂದ್ರೆ ತಂದು ಕೊಟ್ಟು ಬಿಡ್ತಾರೆ, ಬಡ್ರಿ ಅಂತಾರೆ. ಹಿಂಗಾಗಿ ನಾನು ಅಡ್ವಾನ್ಸ್ ಬುಕ್ಕಿಂಗ್ ಆದಂಗೆ ಇರ್ತದೆ. ಹಣ್ಣು ಇಷ್ಟು ಬಂದದಂದ್ರೆ ನಮಗೆ ತಂದು ಕೊಡ್ರಿ, ನಿಮಗೆ ತಂದು ಕೊಡ್ರಿ ಅಂತಾರ ಹಣ್ಣು ಮಾರೋರನ್ನ. ನಾ ಲೋಕಲ್ ಅನ್ನ ಕೊಡ್ತೇನೆ. ಹೆಚ್ಚಾನೆಚ್ಚು ಇಲ್ಲೇ ಗೋಕಾಕನ ನಾ ಫ್ರೂಟ್ ಮಾರ್ಕೆಟ್ ಮಾಡೋರ್ಗೆನ ಹಣ್ಣು ಮಾರೋರ್ಗೆನ ಹೋಗಿ ಡೈರೆಕ್ಟಾಗಿ ಕೊಡ್ತೇನೆ. ನನಗೇನು ಅವ್ರು ಕಡಿಮೆ ಕೊಡೋದಿಲ್ಲ. ಮಾರ್ಕೆಟಿಂಗ್ ಏನು ರೇಟ್ ಐತಿ ಮಾರ್ಕೆಟ್ದಾಗ ಅದೇ ರೇಟ ನನಗೆ ಕೊಡ್ತಾರೆ ರೊಕ್ಕ ಅವ್ರಿ. ಒಳ್ಳೇದು ಸರ್, ಒಳ್ಳೇದು. ಅಂದ್ರೆ ಇಲ್ಲಿ ನೀವು ತಾಲೂಕಾ ಪ್ಲೇಸ್ ಮತ್ತು ಜಿಲ್ಲಾ ಪ್ಲೇಸ್ ಒಳಗೆ ಅಷ್ಟೇ ಇಲ್ಲಿಂದ ಇಲ್ಲೇ ನಂದು ಮಾರ್ತದೆ ಸರ್. ಅಂದ್ರೆ ಇದನ್ನ ನೀವು ಅವ್ರಿಗೆ ಹೋಲ್ಸೇಲ್ ಆಗಿ ಕೊಡ್ತೀರಿ? ಹೋಲ್ಸೇಲ್ ಅಲ್ಲಿ ಯಾವ ರೇಟಿಗೆ ಕೊಡ್ತೀರಿ ಸರ್? ಸರ್, ನಮ್ದು ಈಗ ಸದ್ಯಕ್ಕೆ 120-30 ಈ ರೇಟ್ನಾಗ ಮಾರಾಕತ್ತದ ಸರ್. ಇದು ಹಾಂ ಸರ್. ಕೆಜಿ ಲೆಕ್ಕಕ್ಕೆ 120-30 ಈ ರೇಟ್ನಾಗ ಮಾರಾಕತ್ತತ್ರಿ. ಹಾಂ ರೀ. ಹಿಂಗಾಗಿ ಏನು ನಮಗೇನು ತೊಂದರೆ ಇಲ್ಲ ಸರ್. ಅದು ಹಾಂ ಸರ್. 100 ರೂಪಾಯಿ ಮಾರು ವರ್ತ್ ಐತೆ ಸರ್. ಇದು ಹಂಗೇನು ಕೆಟ್ಟ ಏನಿಲ್ರಿ. ಭಾಳ 2 ಹಣ್ಣು ಬರ್ತಾವ ಅಷ್ಟೇ ರೀ 1 ಕೆಜಿಗೆ. 500ರಿಂದ 600 ಗ್ರಾಮ್ ಬರ್ತೈತ್ರಿ ಒಂದೊಂದು. 1 ಕೆಜಿಗೆ 2 ಹಣ್ಣು ಬರ್ತಾವ್ರಿ. ಇದೆ ನಾವು ಒಮ್ಮೆ ಕಟಿಂಗ್ ಮಾಡಿದೀವಿ ಅಂದ್ರೆ ಹೆಚ್ಚು ಕಡಿಮೆ 2 ಕ್ವಿಂಟಲ್ 3 ಕ್ವಿಂಟಲ್ ಬಂದಿರ್ತೈತ್ರಿ. ಅಂದ್ರೆ ಅದ್ರೊಳಗೆ ಹಣ್ಣುಗಳು ಎಷ್ಟು ಬರ್ತಾವೆ ಸರ್? 2 ಕ್ವಿಂಟಲ್ ಅಂದ್ರೆ ಒಂದು
200 ಒಂದು 400-500 ಹಣ್ಣು ಸರ್ ಹೆಚ್ಚು ಬರ್ಬೋದ್ರ? 1 ಟನ್ನಿಗೆ ಇಲ್ಲ ಇಲ್ಲ ಕ್ವಿಂಟಲ್ ಕ್ವಿಂಟಲ್ ಅಂದ್ರೆ ಎರಡರ ಲೆಕ್ಕ ಅಷ್ಟ ಸರ್. ಒಂದು 400-500 ಹಣ್ಣುಗಳು 400-500 ಹಣ್ಣು ಬಂದಿರ್ತಾವ ಅಷ್ಟ. ಹಾಂ ಸರ್ ಆ ಥರ ಬಂದಿರ್ತದ್ರಿ. ಹಾಂ ಹಾಂ ಇದು ನಾವು ಇಲ್ಲೇ ಲೋಕಲ್ನ ಹಣ್ಣಿಂದ ಮಾರ್ಕೆಟ್ದವ್ರಿಗೆ ಕೊಡ್ತೇವೆ ಸರ್. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಎಲ್ಲ ತಿನ್ನು ಜನ ಮತ್ತೆ ಇಲ್ಲಿ ಗೊತ್ತಿದ್ದವ್ರಂತ ಇಲ್ಲಿ ಲೋಕಲ್ ಬಂದು ಇಲ್ಲಿ ನಮ್ಮ ತೋಟಕ್ಕೆ ಬಂದು ಒಯ್ತಾರ ಸರ್. 2 ಕಿಲೋ 3 ಕಿಲೋ ಹಿಂಗೆ ಅವ್ರಿಗೆ ಎಷ್ಟು ಬೇಕಿರಲ್ಲ ಅಷ್ಟು ಇಲ್ಲೇ ಲೋಕಲ್ ಬಂದನ ನಮ್ಗೆ ಡೈರೆಕ್ಟನ ಇಲ್ಲೇ ಕಟಿಂಗ್ ಮಾಡೇ ಕೊಡ್ತೇವ್ರಿ ನಾವು ಬಂದವ್ರಿಗೆ. ಓಕೆ ಓಕೆ. ಅಂದ್ರೆ ಇದೇನು 1 ಎಕರೆ ಮಾಡ್ಕೊಂಡ್ರೆ ಮಾರ್ಕೆಟದ್ದು ಏನು ತೊಂದರೆ ಇಲ್ಲ. ಮತ್ತು ಜಾಸ್ತಿ ಹೆಂಗೈತೆ ಸರ್, ನಾವು ಜನರಿಗೆ ನನ್ನ ಸಜೆಷನ್ ಹೆಂಗೈತ್ರಿ, ಹಾಂ ಸರ್, ಆದಷ್ಟು ನೀವು ಮೊದಲು 1 ಎಕರೆ ಮಾಡ್ಕೋರಿ. ಹಾಂ ಹಾಂ. ಈಗ ನಿಮ್ದು ಇರ್ತದ ಜಮೀನ್ ರೀ, ಭಾಳ ಇರ್ತೈತಿ. ಒಮ್ಮೆ ಹುಯ್ ಅಂತೇಳಿ ಜಾಸ್ತಿ ಮಾಡಿ ಕೈ ಸುಟ್ಕೋಬೇಡ್ರಿ. ನೀವು ಮೊದಲು ಒಂದು ಸ್ವಲ್ಪ ಮಾಡಿ ನೋಡ್ರಿ. ಹಾಂ ಸರ್. 1 ಎಕರೆ ನಿಮಗೆ ಚಲೋ ಅನಿಸಿರೆ ನೀವು, ಯಾಕಂದ್ರೆ ಎಲ್ಲ ಥರ ಒಂದೇ ಏರಿಯಾದಾಗ ಒಂದೇ ಥರನೂ ಇರೋದಿಲ್ಲ ಮಾರ್ಕೆಟಿಂಗು ರೀ. ನಿಮ್ಗೆ ಅದು ಕಾನ್ಫಿಡೆನ್ಸ್ ಬರಬೇಕು. ನಾವು ಇದನ್ನು ಇಷ್ಟು ಮಾಡಿ ನಾವು ಸೇಲ್ ಮಾಡ್ತೀವಿ, ಈ ಥರ ಮಾರ್ಕೆಟಿಂಗ್ ಮಾಡ್ಕೋತೀವಿ ಅನ್ನೋದು ನಿಮ್ಗೆ ಕಾನ್ಫಿಡೆನ್ಸ್ ಬಂದಂತ ನೀವು ಮತ್ತೆ ಬೆಳ್ಕೋರಿ. ಮೊದಲು ನೀವು 1 ಎಕರೆ ಮಾಡ್ಕೋರಿ. ನಿಮ್ಮ ಖರ್ಚು ಈ ವೆಚ್ಚಗಳು ತುಗಿಸ್ಕೊಂಡು ನಿಮ್ಗೆ ಅದು ವರ್ತ್ ಐತೆ ಅನಿಸಿದ್ರೆ ಮತ್ತೆ ಮುಂದುವರಿರಿ. ಓಕೆ ಸರ್. ಓಕೆ. ಆ ಥರ ನಾ ಜನರಿಗೆ ಸಂದೇಶ ಹೇಳವ್ರಿ. ಹಾಂ ಹಾಂ. ಈ ಬೆಳೆ ಬಗ್ಗೆ ಈಗಾಗಲೇ ಒಂದು ಚೂರು ಸಂದೇಶ ಕೊಟ್ರಿ ಸರ್. ನಿಮಗೆ ಇದ್ರೊಳಗೆ ಒಂದು 3-4 ವರ್ಷದ ಅನುಭವ ಐತಿ ಸರ್. ಇದಕ್ಕೆ ಈ ಬೆಳೆಗೆ ಸಂಬಂಧಪಟ್ಟಂಗೆ ರೈತರಿಗೆ ಏನು ಸಂದೇಶ ಕೊಡ್ತೀರಿ ಸರ್? ಅಂದ್ರೆ ಇದ್ರೊಳಗೆ ಒಂಚೂರು ಶಾರ್ಟ್ ಆಗಿ ಹೌದು ಸರ್, ಸಿಹಿ ಅನುಭವಗಳನ್ನು ಹೇಳ್ರಿ, ಕಹಿ ಅನುಭವಗಳನ್ನು ಹೇಳ್ರಿ. ಬರೀ ಲಾಭ ಅಷ್ಟೇ ಹೇಳ್ಬೇಡ್ರಿ, ಇಲ್ಲ ಬರೀ ಇಲ್ಲ ಆಗತ್ತೆ ಸರ್. ಒಮ್ಮೊಮ್ಮೆ ಲುಕ್ಸಾನು ಆಗತ್ತೆ ರೀ, ಒಮ್ಮೊಮ್ಮೆ ಮಾರ್ಕೆಟ್ದಾಗ ಕಡಿಮೆ ಬರುತ್ತೆ ರೀ. ಒಮ್ಮೆ 50-60 ರೂಪಾಯಿನೂ ರೇಟ್ ಬಂದಿರ್ತದ್ರಿ, ಒಮ್ಮೆ 100-120 ಬರ್ತೈತಿ. ಒಂದೊಂದು ಟೈಮ್ ನಾನು ಫಸ್ಟ್ ಟೈಮ್ ನಾ ಮಾರಿದ್ದೀನಿ 180 ರೂಪಾಯಿ ಕೆಜಿನೂ ಮಾರಿದ್ದೀನಿ ರೀ. ಮಾರ್ಕೆಟ್ ರೇಟ್ 80 ರೂಪಾಯಿ ಕೆಜಿ. ಈ ವರ್ಷ ಐತ್ರಿ 130-120 ಬಂದದ್ರಿ ಮಾರ್ಕೆಟ್. ಹಿಂಗೆ ಹೆಚ್ಚು ಕಡಿಮೆ ಬಂದಿರ್ತದ. ಹಿಂಗಾಗಿ ಸ್ವಲ್ಪ ನಮ್ಮ ಅನಿಸಿಕೆ ಏನ್ರಿ, ಒಮ್ಮೆ ಹುಯಿ ಅಂತೇಳಿ ಹೆಚ್ಚಿಗೆ ಬೆಳಿಬೇಡ್ರಪ್ಪ. ಆದಷ್ಟು ನೀವು ಮೊದಲು 1 ಎಕರೆ ಮಾಡ್ಕೋರಿ. ನಿಮ್ಗೆ ಚಲೋ ಅನಿಸ್ತೀವಿ, ನಿಮ್ಗೆ ಮಾರ್ಕೆಟಿಂಗ್ ಚಲೋ ಅನಿಸ್ತೈತೆ ಅಂದ್ರೆ ಮತ್ತೆ ನೀವು ಇಂಪ್ರೂವ್ ಮಾಡ್ಕೋರಿ ನೆಕ್ಸ್ಟ್. ಅದನ್ನೊಂದು ನಾ ಹೇಳಕ್ ಬಯಸ್ತೇನೆ ರೀ. ಮತ್ತೆ ಜಾಸ್ತಿ ಇದ್ರದ್ದು ನನ್ನ ಅನಿಸಿಕೆ ಏನೈತಂದ್ರೆ, ಇದಕ್ಕೇನು ಅಂತ ರೋಗ ರುಜಿನಗಳು ಬರ್ತಾವು, ಹಂಗೆ ಕೀಡ ಇದಕ್ಕೆ ಔಷಧ ಹೊಡಿಬೇಕು ಅಂಥದ್ದೇನಿಲ್ಲ. ಹೆದರ್ಬೇಡ್ರಿ. ಏನು ಅದಕ್ಕೆ ಮೇಂಟೆನೆನ್ಸ್ 0. ಅದಕ್ಕೆ ಯಾವ ರೋಗ ಬರೋದಿಲ್ಲ. ಬರೀ ನೀರಿಂದ ನಾವು ಅದಕ್ಕೆ ವಾತಾವರಣ ಮ್ಯಾಗ ಹೋಗ್ತೈತಿ. ನೀರಿಂದ ಹೆಚ್ಚು ಕಡಿಮೆ ಅಷ್ಟೇ ನಾವು ಅದನ್ನು ಮಾಡ್ಕೋಬೇಕು. ಅದನ್ನಷ್ಟು ಮಾಡ್ಕೊಂಡು ನಾವು ಅದನ್ನು ಕಂಟಿನ್ಯೂ ಅದಕ್ಕೆ ದೇಖರೇಖ್ ಮಾಡ್ರೆ ಯಾವುದೂ ಏನೂ ತೊಂದರೆ ಬರೋದಿಲ್ಲ. ಅಂಜು ಜರೂರತ್ತು ಇಲ್ಲ ಅದನ್ನ ಬೆಳಿಬೇಕಾದ್ರೆ. ಹೆಚ್ಚಿಗೆ ಖರ್ಚು ಬರ್ತೈತಿ, ಔಷಧ ಹತ್ತತಿ, ಲಾಗವಾಡ ಹತ್ತತಿ ಇಲ್ಲ. 1 ಟೈಮ್ ಅಷ್ಟೇ ಇದಕ್ಕೆ ಇನ್ವೆಸ್ಟ್ಮೆಂಟ್ ಐತ್ರಿ. ಒಮ್ಮೆ ನಾವು ಅದಕ್ಕೆ ಬ್ಯಾಂಕಿನಾಗ ಒಂದು ಈಗ 4-5 ಲಕ್ಷ ರೂಪಾಯಿ ಇಟ್ಟಿದ್ವಿ ಅಂತ ತಿಳ್ಕೊಂಡ್ಬಿಡ್ರಿ. ಇಯರ್ಲಿ ನಮಗೆ 1 ಲಕ್ಷ ಬರಲ್ಲ ಅದು ಇನ್ಕಮ್ 1 ಎಕರೆದ. ನಮ್ಗೆ ಅದು ಫೈದೆ ನನ್ನರಿ. ಆ ಥರ ನಾ ಹೇಳಕ್ ಬಯಸ್ತೇನೆ ರೀ. ಹೆಚ್ಚಿಗೆ ನಾ ಏನು ಇದಕ್ಕೆ ಅಷ್ಟು ಬರ್ತಾ ವ್ಯಾಲ್ಯೂ ಐತಿ, ಇಷ್ಟು ವ್ಯಾಲ್ಯೂ ಐತಿ ಅಂತ ಏನು ಹೇಳಕ್ ಬಯಸೋದಿಲ್ಲ ರೀ. ಈಗ ನಮ್ಮ ಉಳಿದ ಒಂದು ರೆಗ್ಯುಲರ್ ಬೆಳೆಯಂಗೆ ಏನು ಹೆಚ್ಚಿಗೆ ಕಳೆನಾಶಕ, ಪೀಡೆನಾಶಕ ಏನು ಅದಕ್ಕೆ ಅಥವಾ ಟಾನಿಕ್ ಅಂಥದ್ದೇನು ಬರೋದಿಲ್ಲ ಸರ್. ಅದಕ್ಕೆ ಏನು ಜರೂರತ್ತಿಲ್ಲ. ಇಯರ್ಲಿ ನಾ ಏನಲ್ರಿ 2 ತಿಂಗಳಿಗೊಮ್ಮೆ ಜೀವಾಮೃತ ಮೇಂಟೈನ್ ಮಾಡ್ರೆ ಸಾಕು ಅದಕ್ಕೆ. ಅದಕ್ಕಿಂತ ಹೆಚ್ಚಿಗೆ ನಾವು ಅದಕ್ಕೆ ಏನು ಮೇಂಟೈನ್ ಮಾಡೋ ಜರೂರತ್ತು ಇಲ್ಲ ರೀ. ಓಕೆ ಸರ್, ನನ್ನ ಅನಿಸಿಕೆ ಸರ್. ಅಂದ್ರೆ ಒಮ್ಮೆ ಸ್ಟಾರ್ಟಿಂಗ್ ಅಷ್ಟು ಖರ್ಚಾಗಿ ಮುಂದೆ ನಮ್ಗೆ ಒಂದು 20-30 ವರ್ಷ ಫಲ ಕೊಡು ಬೆಳೆ ಇದೆ. ವರ್ಷ ಅದಕ್ಕೊಂದು 20,000 ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗೋದ್ರಿ. ಗೊಬ್ಬರ ಹಿಂಗೆ ಅದಕ್ಕೆ ಏನು ಹತ್ತದ್ರಿ, ಗೊಬ್ಬರ ಆಯ್ತು, ಅದ್ರದ್ದು ಜೀವಾಮೃತ ಆಯ್ತು, ಈ ಥರ ನಾವು ಅದಕ್ಕಾಗಿ ಅಷ್ಟೇ ಮೇಂಟೈನ್ ಮಾಡಿ ಬರ್ತೈತ್ರಿ. ಅದನ್ನ ಬಿಟ್ಟರೆ ಬೇರೆ ಏನು ಬರೋದಿಲ್ಲ ಸರ್ ಅದಕ್ಕೆ. ಅದನ್ನ ಅಷ್ಟೇ ಮೇಂಟೈನ್ ಮಾಡ್ಕೊತ ಹೋದ್ರೆ ಸಾಕ್ರಿ ಅದಕ್ಕೆ. ಓಕೆ ಸರ್. ಓಕೆ ಸರ್. ಮತ್ತೀಗ ಈ 2 ಸಾಲುಗಳ ಮಧ್ಯೆ ನೀವು ಇಲ್ಲಿ ಬೇರೆ ಬೇರೆ ಗಿಡಗಳ ನನಗೆ ಕಾಣತಾವು. ಏನು ಸರ್ ಇವು? ಸರ್ ನಾನು ಇದು ನಡಕ್ಕೆ ಗ್ಯಾಪ್ ಇತ್ತು ಸರ್ ಇದು. ಹಾಂ ಸರ್. ಹಿಂಗಾಗಿ ಇಲ್ಲಿ ನನ್ನ ವಿಚಾರ ಏನು ಬಂತು ರೀ, ಇದ್ರ ಜೊತೆ ಇಲ್ಲಿ ನಮ್ಮದು ಇದು ಬೇಸಿಗೆ ಕಾಲದೊಳಗೆ ಸ್ವಲ್ಪ ಗುಡ್ಡದ ಏರಿಯಾ ಐತ್ರಿ ಇದು. ಗುಡ್ಡದ ಏರಿಯಾ ಇರೋಂತಲೇ ಇದು ಬೇಸಿಗೆ ಒಳಗೆ ಸನ್ ಬರ್ನಿಂಗ್ ಅಂತೇಳಿ ಬಿಸಿಲಿಗೆ ಸುಟ್ಟಂಗೆ ಹಾಕಾವ್ರಿ ಇವು ಗಿಡಗಳು. ಸ್ವಲ್ಪ ಹಳದಿ ಕಲರ್ ಬರ್ತದ್ರಿ, ಅದನ್ನ ತಡೆಗಟ್ಟಬೇಕ್ರಿ. ಅದಕ್ಕಾಗಿ ನನಗೆ ಇಲ್ಲಿ ಏನೂ ಅದಕ್ಕೆ ಉಪಾಯನೇ ಇಲ್ಲ ಸರ್ ಮಾಡ್ಬೇಕಂದ್ರೆ. ಗುಡ್ಡದಕ್ಕಾಗಿ ಗಿಡಗಳು ಅದನ್ನ ಉಳಿಸ್ಕೋಬೇಕಲ್ರಿ, ಅವಾಗ ಸ್ವಲ್ಪ ಪ್ರಾಬ್ಲಮ್ ಬರಾಕತ್ರಿ. ಹಿಂಗಾಗಿ ನಾ ಏನು ಮಾಡ್ರಿ, ಈ ಸರಿ ಇದಕ್ಕೆ ನೆರಳವಾಗಿರಲಿ, ನಡಕ್ಕೆ ಸ್ವಲ್ಪ ಇದಕ್ಕೆ ಬೇಸಿಗೆ ಒಳಗೆ ಇದಕ್ಕೆ ಸಪೋರ್ಟ್ ಬರಲ್ಲ ಅಂತೇಳಿ ಮಧ್ಯದಲ್ಲಿ ಏನು ಮಾಡ್ರಿ, ಒಂದೊಂದು ಮಹಾಗನಿ ಹಾಕೊಂಡೇನ್ರಿ. ಮುಂದಿಂದ ಒಂದು ಸ್ವಲ್ಪ ಈ ಹಣ್ಣನ್ನು ವಿಚಾರ ಮಾಡಿ ಇದು ಜುಲೈದಿಂದ ನವಂಬರ್ ಸೀಸನ್ ರೀ ಇದು. ಆ ಟೈಮ್ದಾಗ ಇದು ಬರ್ತೈತಿ. ಇದು ಬೇಸಿಗೆ ಒಳಗೆ ಸ್ವಲ್ಪ ನೀರಳೆ ಹಣ್ಣಿಂದ ಬರ್ತೈತ್ರಿ. ಇದು ಇದಕ್ಕೊಂದು ಸ್ವಲ್ಪ ನೆರಳು ಹಾಕತಿ, ವಿತ್ ನನಗೆ ಇನ್ಕಮ್ ಬರ್ತದೆ. ನೀರಳೆ ಹಣ್ಣನ್ನು ಹಾಕೊಂಡೇನ್ರಿ. ಮತ್ತು ಸ್ವಲ್ಪ ಮಧ್ಯದಾಗ ಮತ್ತೇನು ಮಾಡ್ರಿ, ಅದ್ರ ನಡಕ್ಕೆ ಏನೋ ಸೈಡ್ ಲಾಂಗ್ ಬೆಳೆ ಐತಿ. ಸರ್
ಇದು 20 ವರ್ಷ ಬೆಳಿ 20-30 ವರ್ಷ ಬೆಳಿ ಹಿಂಗಾಗಿ ಶ್ರೀಗಂಧ ಹಾಕೊಂಡೇನ್ರಿ. ಹೌದೇನ್ ಸರ್? ಎಲ್ಲಿದ್ರಿ ಅದು ಸಸಿ? ಇಲ್ಲೇ ಇದ್ರಿ ಅಲ್ಲಿ ನಿಮ್ಮ ಕಾಲಾಗ ಒಂದ್ ಅಲ್ಲೇ ಇಲ್ಲೇ ಒಂದೈತೆ. ನಿಮ್ಮ ಕಾಲಾಗ ಒಳ್ಳೇದು ಸರ್, ಒಳ್ಳೇದು. ಆಮೇಲೆ ಮತ್ತೆ ಯಾವ್ದು ಹಾಕ್ಯಾರಿ ಸರ್? ಸರ್ ಇದ್ರಾಗ ವಿಚಾರ ಮಾಡ್ಯಾರ ಲಾಂಗ್ ಟೈಮ್ ಇದ್ರ ಜೋಡಿನೇ ಲಾಸ್ಟ್ ಟೈಮ್ ಅಂತ ನೋಡೋನು ಹಿಂಗ್ ಲಾಂಗ್ ಟರ್ಮ್ ವಿಚಾರ ಮಾಡ್ರಿ. ಇವು ಮಧ್ಯದಾಗ ಇದಕ್ಕೆ ಸಪೋರ್ಟು ಆಯ್ತು, ಸ್ವಲ್ಪ ನೆರಳು ಆಗ್ಲಿ ಬೇಸಿಗೆ ಒಳಗ ಇವಕ್ಕೆ ಗಿಡಗಳಿಗೆ ಸಪೋರ್ಟು ಆಯ್ತು, ನನಗೂ ಲಾಂಗ್ ಟರ್ಮ್ ಇನ್ಕಮು ಬರ್ಲಿ, ಮತ್ತೆ ಇದರಿಂದ ನನಗೆ ಕಳೆನಾಶಕನೂ ಆಗ್ಬಹುದು ನಾಳೆ. ಒಂದ್ ಸ್ವಲ್ಪ ದೊಡ್ಡ ಅದು ಅಂದ್ರೆ ಈ ತಳಗ ನೆಳ ಬಿದ್ದ ಕಳೆನಾಶಕನೂ ಆಗ್ಬಹುದು ಅಂತೇಳಿ ಆ ವಿಚಾರಲ್ಲೇ ಮಾಡಿದ್ದೀನಿ ಸರ್. ಮತ್ತೆ ಇವಕ್ಕ ನೆಳ ನಡಿತಾವ ಸರ್? ಇದಕ್ಕೆ ಆಕ್ಚುಲಿ ಬೇಸಿಗೆ ಒಳಗೆ ಇದಂತಿ ಬಿಡುದಿಲ್ಲ ಸರ್. ಇದು ಹಣ್ಣು ಬೇಸಿಗೆ ಒಳಗೆ ಏನಿರೋದಿಲ್ಲ. ಬೇಸಿಗೆ ಒಳಗೆ ಇದಕ್ಕೆ ನಾವು ನೆಳ ಕೊಡ್ಬೇಕಾಗತ್ರಿ. ಆ ವಿಚಾರಲ್ಲೇ ನಾ ಮಾಡ್ಕೊಂಡೇನ. ಈ ಹಣ್ಣಿನ ಸೀಸನ್ದೊಳಗೆ ಸ್ವಲ್ಪ ನೆಳ ನಡಿದಿಲ್ರಿ. ಇದಕ್ಕೆ ಬಿಸಿಲು ಬೇಕು, ನೆರಳು ಬೇಕು, ಎರಡೂ ಇದ್ದಾಗನ ಹಣ್ಣು ಬರ್ತದ್ರಿ. ಅದು ನೆರಳು ಅಷ್ಟಾರು ನಡಿದಿಲ್ಲ. ನೋಡೋಣ ಸರ್, ಪ್ರಯತ್ನ ಮಾಡಿದೇನೆ. ಹೆಂಗ್ ಇನ್ನೊಂದು ಗಿಡ ಕಾಣ್ತೈತಿ ಸರ್. ಹೌನ್ ಸರ್. ಇನ್ನು ಉಳಿದಿದ್ದು ಗಿಡಗಳ ಒಂದ್ ರೀತಿ ಇದು ಬಹಳ ಸದೃಢ ಅನ್ಸದೈತಿ ಸರ್. ಹೌನ್ ಸರ್. ಇದೇನು ಬಾಳ ಬೆಳವಣಿಗೆ ಇದು ನಮ್ಮ ತೋಟದಾಗನ ಇದು ಹೈಯೆಸ್ಟ್ ಇದೆ. ಇದೊಂದು ಈಚೆ ಕಡೆ ಒಂದ್ ಐತ್ರಿ, ಅಲ್ಲಿ ಒಂದ್ ಐತಿ. ಇವ್ ಎರಡು ಹೈಯೆಸ್ಟ್ ಬೆಳೆದವ್ರಿ. ಇದು ನನಗೂ ಏನ್ ಗೊತ್ತಾಗಿಲ್ಲ. ಬೀಜ ಸರ್, ಇದು ಸೇಮ್ ಬೀಜ ಅದಾವ್ರಿ. ಬಟ್ ಇಲ್ಲಿ ಇದು ಇಲ್ಲಿ ಅಷ್ಟ ರೀ ಏರಿಯಾದಾಗ. ಏನ್ ಮಣ್ಣಿಂದ ಪ್ರಭಾವ ಐತಿ ಗೊತ್ತಿಲ್ಲ, ಏನ ಗಿಡದ ಏನಲ್ರಿ ಬೀಜದ ಪ್ರಭಾವ ಐತಿ ಗೊತ್ತಿಲ್ಲ. ಸದೃಢ ನಮ್ದು ಅಗದಿ ಹೈಯೆಸ್ಟ್. ಇದು ಹೋದ ವರ್ಷ ಹೆಚ್ಚು ಕಡಿಮೆ ಸರ್ ನನಗೆ ಇದು ಒಂದೇ ಗಿಡ 25 ರಿಂದ 26 ಕಿಲೋ ಹಣ್ಣು ಕೊಟ್ಟದ್ರಿ. 26 kg ಸರ್ ಒಂದೇ ಗಿಡ ರೀ. ಇದು ಹೆಚ್ಚು ಕಡಿಮೆ 25-26 ಕಿಲೋ ಒಂದೇ ಗಿಡ ಕೊಟ್ಟದ್ರಿ. 3 ರಿಂದ 4 ಸಾವಿರ ರೂಪಾಯಿ ಕೊಟ್ಟಂಗ ಒಂದೇ ಗಿಡ ರೀ. ಅಷ್ಟು ಹಣ್ಣು ಕೊಟ್ಟವ್ರಿ ಇದ್ರಿ. ಆ ತರ ಇದು ಸದೃಢ ಬೆಳೆದ ನೋಡ್ರಿ ಅದನ್ನ. ಯಾಕಂದ್ರೆ ಅದ್ರದ ಸ್ವಲ್ಪ ಬೇರೆ ಮಾಡಿ ಪರೀಕ್ಷೆ ಮಾಡ್ರಿ ಇದನ್ನ. ಮೊನ್ನೆ ಅಂದ್ರೆ ಬಹುಶಃ ಹಂಗೂ ಇರ್ಬೋದು ಸರ್, ಇರ್ಬೋದ್ರಿ. ಹಿಂಗಾಗಿ ನಾನು ಅದಾದ ನಂತರನ ಸರ್ ಈಗ ಮತ್ತೆ ಮಣ್ಣು ಕಡಿಮೆ ಆಗಿತ್ತು. ಈಗ ಸದ್ಯಕ್ಕೆ ಒಂದು ತಿಂಗಳ ಹಿಂದಾರೆ ಇದಕ್ಕೆ ಮತ್ತೆ ಒಂದು 200 ಟ್ರಿಪ್ ಮಣ್ಣು ಹಾಕೊಂಡೇನ್ರಿ. ಮಣ್ಣು ಕಡಿಮೆ ಆಗಿತ್ತು ರೀ. ಹಿಂಗಾಗಿ ಮಣ್ಣು ಹಾಕೊಂಡೇನ. ಇನ್ನು ಮುಂದಿನ ಸರಿ ಇದು ಬೆಳವಣಿಗೆ ಏನು ಬರ್ತದೆ ನೋಡ್ಬೇಕು ಸರ್. ಈಗ ನೆಕ್ಸ್ಟ್ ಬ್ಯಾಸಿಗೆ ಗೊತ್ತಾಗತ್ರಿ. ಆ ನಂತರ ಏನಾರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಏನು ಬೇಕಾಗತ್ತೆ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆ ಏನು ಹತ್ತತ್ ನೋಡಿ ಕೇಳಿ ಅದಕ್ಕೆ ಗೊಬ್ಬರ ಅದು ಕೊಟ್ಟು ಸೆಪರೇಟ್ ಆಗಿ ಸಸಿ ಮಾಡಿನೂ ನೋಡ್ರಿ ಸರ್. ಅದು ಹೌದು ಸರ್. ಇದು ಆಮೇಲೆ ಇಲ್ಲೆಷ್ಟು ನೋಡ್ರಿ ಸರ್, ಇವು ಒಂದ್ರ ಪಕ್ಕ ಒಂದು ಸ್ಟಾರ್ಟಿಂಗ್ ಪೊಸಿಷನ್ ಮಗ್ಗಿರಿ ಸರ್. ಅಲ್ಲ ಅದನ್ನೇನ ಒಂದು ಅಂದ್ರೆ ಅವು ಅಡಾಗ್ಲಿ ಬೆಳಿತ್ ಮುಂದೆ ಒಂದು ಬಿದ್ದು ಹೋಗೈತೆ ಅದ ಹೆಚ್ಚು ಕಡಿಮೆ ಸರ್. ಒಂದು ಅದ್ರಾಗ ವೀಕ್ ಇದ್ದಿದ್ದು ತಾನ ಉದುರ್ತದ ಸರ್. ನಾವೇನ್ ತೆಗಿಬೇಕಾಗಿಲ್ಲ, ತಾನ ಉದುರ್ತತ್ರಿ. ಇದು ನಾ ಏನಲ್ರಿ ಸರ್, ಆ ಗಿಡ ಸದೃಢ ಇತ್ತಂದ್ರ ಈ ಹೆಚ್ಚು ಕಡಿಮೆ 3 ಹಣ್ಣು ಹಾಕಾರ. ಹಂಗ ಆ ತರ ಗಿಡ ಇದ್ರೆ ಹಂಗೂ ಇರ್ತದ. ಒಂದೊಂದು ವೀಕ್ನೆಸ್ ಗಿಡ ಇದ್ರೆ ಅದ್ರ ಕ್ವಾಲಿಟಿ ಮ್ಯಾಗ ಅದ ಹಿಡ್ಕೊಳ್ಳೋದು ಬಿಡೋದು ಅದಕ್ಕೆ ಸಂಬಂಧ ಇರ್ತದೆ ಸರ್. ಅದು ಹ್ಞೂ ರೀ. ಹೆಚ್ಚು ಕಡಿಮೆ ಅದ್ರ ಒಂದು ಉದುರತ್ತಾರ ಸರ್. ಅವು 3 ಅದಾವ ಅಂದ್ರೆ ಅದ್ರ ಗಿಡ ಪೋಷಕಾಂಶ ಚಲೋ ಇತ್ತಂದ್ರೆ ಅವು 3 ಹಿಡಿಬಹುದು ಸರ್. ಅದು ಹಂಗೈತಿ ಸರ್. ಅದು ಆಮೇಲೆ ಸರ್ ಈಗ ಇವು ಡ್ರ್ಯಾಗನ್ ಫ್ರೂಟ್ ಆತ್ರಿ, ಇಲ್ಲಿ ಮಹಾಗನಿ ಆತು, ಬೇವ್ ಆತು. ಸರ್ ಇದು ಮಾವಿನ ಹಣ್ಣು ಆತು. ಇದು ಮಹಾಗನಿ ಐತ್ರಿ. ಇದೊಂದು ನೇರಳೆ ಐತಿ ಸರ್. ಇಲ್ಲಿ ಹಾನ್ರಿ. ಇದು ಒಂದು ಮಹಾಗಣಿ ರೀ. ಇದು ಶ್ರೀಗಂಧ ಸರ್. ಇದು ಶ್ರೀಗಂಧ. ಇದೊಂದು ನೆಲ್ಲಿಕಾಯಿ ರೀ. ಮತ್ತೆ ಈ ತರ ನಾನು ಅದೊಂದು ಕಾಜು ರೀ. ಒಟ್ಟು ನಮ್ಮ ತೋಟನ ಹೆಚ್ಚು ಕಡಿಮೆ ಒಂದು 15 ವೆರೈಟಿ ಹಣ್ಣು ಅದಾವ್ರಿ ಇಲ್ಲಿ. ನಮ್ಗೆ ತಿನ್ನು ಪೂರ್ತಕರ ನಾವ್ ಇರ್ಲಿ ಅಂತೇಳಿ ಎಲ್ಲ ಒಂದು 5-10 ಗಿಡ ಹಾಕೊಂಡಿದ್ವಿ. ಎಲ್ಲ ಹಾಕೊಂಡಿದ್ರಿ. ಬಾಳೆಹಣ್ಣು ಐತಿ. ಹಾನ್ರಿ. ಈ ಕಡೆ ಬಾಳೆ ಐತ್ರಿ. ಇವು ಏಲಕ್ಕಿ ಬಾಳೆ ಗಿಡ ರೀ. ಅದು ಪೇರು ರೀ ಸರ್. ಒಟ್ಟು ಒಂಥರ ಸಮಗ್ರ ಕೃಷಿ ಮಾಡಿದಂಗ ಒಟ್ಟು ಇರ್ಲಿ ಅಂತ ಎಲ್ಲಾ ತರ ಮಾಡ್ಕೊಂಡೇವ್ ಸರ್. ಒಳ್ಳೇದು. ಇದು ಚಿಕ್ಕೂರಿ ಇದೆ. ಅದು ಮಾವಿನದ ಐತ್ರಿ. ಮಾವಿನ ಗಿಡ ರೀ ಆ ಕಡೆದ. ಇದು ಚಿಕ್ಕೂರಿ. ಇದು ಹೆಚ್ಚು ಕಡಿಮೆ 3 ವರ್ಷ ಇದ್ರಿ ಸರ್. ಇದು ಹಣ್ಣು ಬಿಡಾಕ ಈಗ ಹೆಚ್ಚು ಕಡಿಮೆ ಈ ಸರಿ ಬಂದ್ಬಿಟ್ಟಾವ್ರಿ ಇವು ಹಣ್ಣು. ಹ್ಞೂ. ಮತ್ತೆ ಲಿಂಬು ಅದಾವ್ರಿ. ಬರ್ರಿ ಸರ್ ಈ ಕಡೆ. ನಿಮ್ ಬೀಗರಾಗವ್ರು ಪುಣ್ಯ ಮಾಡ್ತಾರ ಬಿಡ್ರಿ. ಎಲ್ಲಾರು ಬಂದ ಸರ್ ನಮ್ ತೋಟಕ್ಕೆ ಬಂದಾರ. ಎಲ್ಲಾರು ಹಣ್ಣು ತಿನ್ನೋರನ್ನಾರ. ನಾವ್ ಬೇರೆ ಏನು ಕೊಡೋದೇ ಇಲ್ರಿ ಅವ್ರಿಗೆ. ಈಗ ಯಾರು ಬಂದ್ರ ಯಾವ ಹಣ್ಣಾಗೈತಿ ನೋಡ್ಪ ಹರ್ಕೊಂಬರ್ರಿ ತಿನ್ಸುನು. ಪುಟ್ಟಿಗಳು ಇಬ್ರು ಅದಾರ್ರಿ. ನಮ್ಮ ಮಕ್ಕಳು ಹಳೆಯಂದಿರು ಪುಣ್ಯ ಮಾಡ್ತಾರ. ಇಬ್ರು ಹೆಣ್ಮಕ್ಳನ್ನ ಅದಾರ ನಮ್ಗ್ರಿ. ಒಬ್ರ ಈಗ ಅವ್ರ ಡಿಗ್ರಿ ಅದಾರ್ರಿ, ಇನ್ನೊಬ್ರ SLC ಅದಾರ್ರಿ. ಹಿಂಗಾಗಿ ಅವರು ಸ್ಕೂಲ್ಗೆ ಅದು ಹೋಗಿರ್ತಾರ್ರಿ. ಅವ್ರದ್ದು ಪಾಪ ತುಂಬಾ ಅವರು ಅನುಕೂಲ ಮಾಡ್ಯಾರ ನಮಗ್ರಿ. ಮಕ್ಕಳನ್ನು ಏನ ಬಂದ್ರು ಒಂದ್ ಸ್ವಲ್ಪ ಅವರು ಮೇಂಟೆನೆನ್ಸ್ ಮಾಡ್ತಾರ ಖಾಲಿ ಇದ್ದಾಗ್ರಿ. ಹಿಂಗಾಗಿ ಅವರು ಮಾಡ್ಕೊಂಡದಾರ್ರಿ. ಒಳ್ಳೆ ಸರ್. ಮತ್ತೆ ಇದು ಹಲಸಿಂದ ಐತ್ರಿ. ಮೊನ್ನೆ ಹಲಸಿನ ಕೇಳ್ಬೇಕು ಮಾಡಿ ಸರ್. ಅದೊಂದು ಮಿಸ್ ಆಗೈತಿ. ಎಲ್ಲೈತಿ ಅದು ಐತ್ರಲ್ಲ ಹಲಸಿಂದ್ರಿ, ಪಪ್ಪಾಯಿ ಅದಾವ ಬಿಡ್ರಿ. ಎಲ್ಲ ಅದಾವ. ಒಟ್ಟ 15 ತರ ಹಣ್ಣಿನ ಗಿಡ ಹಾಕೊಂಡ್ಬಿಟ್ಟೇವ್ ಸರ್ ನಾವು. ಒಳ್ಳೆ ಸರ್.
ಮತ್ತು ಇದೊಂದು ನಿಮ್ದು ಯಶಸ್ಸನ್ನ ಅನುಭವ ಸರ್. ಇಷ್ಟು ಸಣ್ಣ ಜಾಗದೊಳಗೆ ನೀವು ಇಷ್ಟೆಲ್ಲ ಗಿಡಗಳಿಗೆ ಒಂದು ಆಶ್ರಯ ಕೊಟ್ಟೇರಿ. ಇದ್ರೊಳಗೆ ಯಾರ್ಯಾರು ನೀವು ನೆನೆಸ್ಲಿಕ್ಕೆ ಬಯಸ್ತೀರಿ ಸರ್, ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀರಿ ಸರ್? ನನಗೆ ಹೆಚ್ಚಾನೆಚ್ಚು ನಮ್ಮ ಮನೆಯವ್ರನ್ನೇ ಥ್ಯಾಂಕ್ಸ್ ಹೇಳ್ತಾರೆ. ಎರಡನೇದು ಮಕ್ಕಳು ರೀ. ಹಾಂ ಸರ್. ಮತ್ತು ನನಗೆ ಹಿಂದಾಡ್ಸಿ ಮಾಡಿದ ನಂತರ ಸ್ವಲ್ಪ ದೋಸ್ತಗಳು ಆಯ್ತಪ್ಪ ಚಲೋ ಮಾಡಿದ್ವಿ. ಹಾಂ ಸರ್. ನಾವೆಲ್ಲ ಅನ್ಕೊಂಡಿದ್ವಿ, ಆದರೆ ನಮಗೆ ಹೇಳಿ ನೀನು ನಾವು ಅನ್ಕೊಂಡಿದ್ಕಿಂತ ಹೆಚ್ಚಿಗೆ ಇದ್ರಾಗ ನೀ ಪ್ರಯತ್ನ ಮಾಡಿದ್ವಿ, ಅದ್ರ ತಕ್ಕಂಗೆ ಫಲ ಈಗ ನಿನಗೆ ಸಿಗಾಕತ್ತೈತಿ. ಈಗ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಆದ ಹೋಗೋರು ನೋಡೋರು ಊರ್ ಜನ ಇಲ್ಲ ನಿಮ್ಮ ತೋಟ ನಿಂತು ನೋಡುವಂಗೆ ಮಾಡಿದಿರಿ, ಅಷ್ಟು ಚಲೋ ಮಾಡಿದಿರಿ ಅಂತೇಳಿ ಹಾದು ಹೋಗೋರು ಎಲ್ಲರೂ ಬಂದು ನಿಂತು ನೋಡಿ ಹೋಗುವಂಗೆ ಮಾಡಿದಾರ್ರಿ. ಎಲ್ಲರೂ ಬಂದು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಧರ್ಮ ಪತ್ನಿಯವ್ರಿಗೆ, ನಿಮ್ಮ ತಂದೆ ತಾಯಿ ಆತ್ರಿ, ತಂದೆ ತಾಯಿಯರಿಗೆ ಮತ್ತು ನಿಮಗೆ ಮಾರ್ಗದರ್ಶನ ನೀಡಿದ ಎಲ್ಲರಿಗೂ, ನನ್ನ ಅಣ್ಣ ತಮ್ಮರಿಗೂ ಆತು. ಹೌದಲ್ಲ ಸರ್? ಹ್ಞೂ ರೀ. ಎಲ್ಲ ಫ್ರೆಂಡ್ಶಿಪ್ಗೂ ನಾ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ ಸರ್. ಓಕೆ ಸರ್. ನಿಮ್ಮ ಬದುಕು ಹಿಂಗೆ ಹಸಿರುಮಯ ಇರಲಿ ಸರ. ಈ ಹಸಿರು ಹೆಂಗೆ ನಗನಾಗ್ತಾ ಕಾಲು ಕಳೆಯತ್ತೈತ್ಲೆ ನಿಮ್ಮ ತೋಟದೊಳಗೆ, ನೀವು ನಿಮ್ಮ ಸಂಸಾರ ಇನ್ನೂ ಅತೀವ ಆನಂದದಿಂದ ಇರಿ, ಬಹುಶಃ ಇರ್ತೀರಿ. ಯಾಕಂದ್ರೆ ಇಷ್ಟೆಲ್ಲ ಜೀವಗಳಿಗೆ ನೀವು ಆಶ್ರಯ ಕೊಟ್ಟೇರಿ, ಅದೇನು ಸಾಂದಲ್ಲ, ದೊಡ್ಡ ಮನಸ್ಸೈತಿ. ಮತ್ತು ಯಾವತ್ತೂ ಹಿಂಗೆ ಸದಾಕಾಲ ನಕ್ಕೋತೀರಿ ಸರ್ ಕೊನೆತನ. ಮತ್ತು ಹಿಂಗೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ನೀವು ಬೇರೆಯವ್ರಿಗೆ ಮಾದರಿ ಆಗ್ರಿ ಅಂತೇಳಿ ಆಸೆ. ನನ್ನ ಕಡೆ ಬಂದ್ರೆ ನಾ ಇನ್ನೂ ಮಂದಿಗೆ ಎಲ್ಲರಿಗೂ ಆತ್ರಿ, ಯಾರ್ಯಾರು ಮಾಡ್ತಾನೆ ಅನ್ನೋರಿಗೆ ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಐತೆ ಅಷ್ಟು ಹೆಲ್ಪ್ ಮಾಡ್ತೇನೆ ರೀ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಂ ಸರ್. ಮಾಡಿರಿ, ಅನುಕೂಲ ಇದ್ದವ್ರು ಮಾಡಿರಿ, ಭಾಳ ಮಾಡಬೇಡ್ರಿ. ಹಾಂ ಸರ್. ಮೊದಲು 1 ಎಕರೆ ಮಾಡಿರಿ, ನಿಮಗೆ ಯೋಗ್ಯ ಅನಿಸಿದಾಗ ಮುಂದುವರಿರಿ. ಓಕೆ. ನಾವು ಎಲ್ಲರೂ ಮಾಡಿದಾರ ದುರ್ದು ಗುಡ್ಡು ಕಣ್ಣಿ ಚಂದ ಕಾಣ್ತದ್ರಿ. ಹಂಗೆ ನೀವು ಖುದ್ದು ಅದ್ರಾಗ ಇಳಿದಾಗ ಗೊತ್ತಾಗೋದ್ರಿ ಯಾವ್ದು ಹೆಂಗೈತಿ ಏನೈತಿ ಅಂತೇಳಿ. ಹಿಂಗಾಗಿ ಸ್ವಲ್ಪ ಮೊದಲು 1 ಎಕರೆದಷ್ಟು ಮಾಡ್ರಿ, ನಿಮ್ಗೆ ಚಲೋ ಅನಿಸಿದಾಗ ಮುಂದೆ ಹೋಗ್ರಿ. ನಾವು ಹೇಳೋದು ಅದೊಂದು ಬಯಸ್ತೇನೆ ರೀ. ನಮ್ಮ ವೀಕ್ಷಕ ಬಂಧುಗಳ ಪರವಾಗಿನೂ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್. ಯಾಕಂದ್ರೆ ನೀವು ನಮಗೆ ಸುಮಾರು ಪೋನಾ ತಾಸು ಟೈಮ್ ಕೊಟ್ರಿ. ಮತ್ತೊಮ್ಮೆ ಇದನ್ನು ಶಾರ್ಟಾಗಿ ಕನ್ಕ್ಲೂಡ್ ಮಾಡೋಕ್ಕಾಗುತ್ತೆ ಅಂತ ಸರ್? ಒಂದು 2 ರಿಂದ 3 ನಿಮಿಷ ಈ ಡ್ರ್ಯಾಗನ್ ಫ್ರೂಟನ್ನು ಹಚ್ಚೋದ್ರಿಂದ ಹಿಡ್ಕೊಂಡು ಫಲ ತಗೊಳ್ತಾನ ಒಂದು ಕನ್ಕ್ಲೂಡ್ ಮಾಡಿರಲ್ಲ ಸರ್? ಅಟ್ಟ ಒಂದು 2 ನಿಮಿಷ ಒಳಗೆ ಲಾಸ್ಟದಾಗಿ ಕೊನೆಯದಾಗಿ. ಹೌದು ಸರ್. ಈ ಕಡೆ ಬರ್ರಿ, ಅಲ್ಲಿ ಒಂದು 2 ನಿಮಿಷ ಒಳಗೆ ಕನ್ಕ್ಲೂಡ್ ಮಾಡಿರಿ ಸರ್. ಏನಿಲ್ಲ ಸರ್, ನೀವು ರೆಡಿ ಮಾಡ್ಕೋರಿ ಭೂಮಿಯನ್ನು. ಸೂಕ್ತ ಜಮೀನು ಅಂತೇಳಿ ಒಂದು ಸ್ವಲ್ಪ ನೀವು ಅದ್ರದ್ದು ಡ್ರೈ ಲ್ಯಾಂಡೇ ಇರಲಿ, ಅದಕ್ಕೆ ನೀರಿನ ವ್ಯವಸ್ಥೆ ಒಂದು ಸ್ವಲ್ಪ ನಿಮ್ಗೆ ಅನುಕೂಲ ಇತ್ತಂದ್ರೆ ಮಾಡ್ಕೋಬೋದು ರೀ. ಮೊದಲು ವಧು ಮಾಡ್ಕೋರಿ. ಇದ್ರದ್ದು ನಿಮ್ಗೆ ಯಾವ ಸೈಜ್ ನಿಮ್ಮ ಜಮೀನು ಎಷ್ಟೈತಿ ನೋಡ್ಕೊಂಡು ಅದು ಹೆಚ್ಚಾನೆಚ್ಚು 10 ಮಾಡ್ಕೋರಿ, 12 ಮಾಡ್ಕೋರಿ. ಸ್ವಲ್ಪ ಅಡಾಗಲಿ ಇಟ್ಕೊಂಡು ಮಾಡಿದಷ್ಟು ಚಲೋ ಅಡ್ಡಾಡಕ್ಕಾತು. ನಾವು ಏನೋ ಮಷಿನರಿ ಅದ್ರಾಗ ಯೂಸ್ ಮಾಡಿ ಹೊಲ ಇದ್ದವ್ರ ನಡಕ್ಕೆ ನೀವು ಇಂಟರ್ ಕ್ರಾಫ್ಟು ಮಾಡ್ಕೋಬೋದು. ಹಿಂಗಾಗಿ 10 ಬಿಟ್ಟು 12 ಮಾಡಿ ಇಟ್ಕೊಂಡ್ರಂತ ಭಾಳ ಚಲೋ. ಹಂಗೆ ಮಾಡಿ ಅದಕ್ಕೆ ನೀರು ನಿಲ್ದಂಥ ಜಾಗದಾಗ ಮಾಡ್ಕೋಬೇಕ್ರಿ. ಇಳಿಜಾರು ಇದ್ದದ ಕಡೆ ನೀರು ಹೊರಗೆ ಬರಬೇಕು. ಹಂಗೆ ಮಾಡಿ ಇದಕ್ಕೆ ಬದು ಮಾಡಿಕೊಂಡು ನೀವು ಸೈಜ್ ಪ್ರಕಾರ 10x10 ಹಾಕ್ಕೊಂಡು ಒಂದು ಕಂಬಕ್ಕೆ 4 ಗಿಡ ನೆಡ್ರಿ. ಆದಷ್ಟು ಟ್ರಾಲಿ ಸಿಸ್ಟಮ್ ಕಿತ್ತನು ನನ್ನ ಕೇಳ್ತಾನಂದ್ರೆ ಕಂಬ ಸಿಸ್ಟಮ್ ಮಾಡೋದು ಚಲೋ. ಸ್ವಲ್ಪ ಗ್ಯಾಪ್ ಇತ್ತಿರ, ಕಂಬದಿಂದ ಕಂಬಕ್ಕೆ ಗ್ಯಾಪ್ ಇತ್ತಂದ್ರೆ ಸ್ವಲ್ಪ ಬಿಸಿಲು ನೆರಳು ಅದಕ್ಕೆಲ್ಲ ಈ ಚಲೋ ತಂಗೆ ಹತ್ಬೇಕ್ರಿ ಬಂದು. ಹಂಗೆ ಫ್ರೀನೆಸ್ ಇತ್ತಂದ್ರೆ ಗಿಡ ಚೆನ್ನಾಗಿ ಬರ್ತಾವೆ. ನಿಮ್ಗೊಂದು ಉದಾಹರಣೆ ತೋರಿಸಿದ್ದು ಸರ್, ಇದೀಗ ಆ ಗಿಡ ಹೆಂಗೆ ಬೆಳೆದತ್ತ ಅನ್ನೋದು. ಹಂಗೆ ಬೆಳೆದ್ರನ ಇದು ಆ್ಯಕ್ಚುಲಿ ಚಲೋ ರೀ. ಅಷ್ಟು ಚೆನ್ನಾಗಿ ಬೆಳೆದ ಬಂದ್ರನ ಯೋಗ್ಯ. ಅದಕ್ಕೆ ಒಂದು ಮಾಡೋರಿಗೇನ ನಂದೇನು ಚಲೋ ಸಂದೇಶ ಐತಿ, ಮಾಡ್ರಿ. ಅನುಕೂಲ ಸ್ವಲ್ಪ ನಿಮಗಿತ್ತಂದ್ರೆ ಸ್ವಲ್ಪ ಬಜೆಟ್ ಹಾಕೋರಿದ್ರಂದ್ರೆ ಮಾಡ್ರಿ, ಚಲೋ ಯೋಗ್ಯ ಐತಿ. ಇದೇನು ನಮ್ಗೆ 50 ರೂಪಾಯಿ kg ಹೋದ್ರು ಏನು ಕೆಟ್ಟಲ್ಲ, ನಮ್ಮ ಕೈ ಹಿಡಿತೈತಿ. ಈಗ 1 ಎಕರೆಗೆ ನೀವು ಕಬ್ಬು ಹಬ್ಬ ಅಂದ್ರೆ ಎಷ್ಟು ತೊಗೋತೀರಿ? ಕಬ್ಬಿಂದ ಒಂದು 40-50 ಟನ್ ಬರ್ತದೆ. ಇದು ನಿಮ್ಗೆ ಹೆಚ್ಚು ಕಡಿಮೆ 2 ಟನ್ ಬಂದ್ರು ನಿಮ್ಗೆ ಇದು 2 ಲಕ್ಷ ರೂಪಾಯಿ ಬರ್ತೈತಿ ಇನ್ಕಮ್. 100 ರೂಪಾಯಿ ಮಾರಿ ನಮ್ಗೆ 50 ರೂಪಾಯಿ ಮಾಡಿರಿ ನಮ್ಗೆ 1 ಲಕ್ಷ ರೂಪಾಯಿ. ಈಗ 5 ಲಕ್ಷ ರೂಪಾಯಿ ನಾವು ಬ್ಯಾಂಕ್ನಾಗ ಇಟ್ಟೇವೆ ಅಂದ್ರು 1 ಲಕ್ಷ ರೂಪಾಯಿ ನಮ್ಗೆ ವರ್ಷ ಇನ್ಕಮ್ ಯಾರು ಕೊಡ್ತಾರ್ರಿ? ಯಾರೂ ಇಲ್ಲ. ಹಿಂಗಾಗಿ ತಿಂಗಳ ನಮ್ಗೆ 10,000 ರೂಪಾಯಿ ಅದ್ರ ಪಗಾರ ಬಿದ್ರು ಸಾಕ, ಯೋಗ್ಯ ಐತಿ. ನಿಮ್ಗೆ ಅನುಕೂಲ ಇದ್ದವ್ರು ಮಾಡ್ಕೋರಿ. ಸ್ವಲ್ಪ ಮೊದಲು 1 ಎಕರೆ ಮಾಡ್ಕೊಂಡು ಪ್ರಯತ್ನ ಮಾಡ್ರಿ. ನಿಮ್ಗೆ ಚಲೋ ಅನಿಸಿದೆ ಅಂದ್ರೆ ನೀವು ಹೆಚ್ಚು ನಿಮ್ಮ ಜಮೀನು ಇದ್ರೆ ಮಾಡ್ಕೋಬಹುದು, ಇಂಪ್ರೂವ್ಮೆಂಟ್ ಮಾಡ್ಕೋರಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಇಲ್ಲಿ ತನಕ ನಮಗೆ ಟೈಮ್ ಕೊಟ್ರಿ, ನಿಮ್ಮ ಅಮೂಲ್ಯವಾದ ಸಮಯ. ಮತ್ತೊಮ್ಮೆ ಸಿಗೋಣ ಸರ್. ಬರ್ರಿ ಸರ್, ಅವಶ್ಯ ಬರ್ರಿ. ಮತ್ತು ಇದು ಹಿಂಗೆ ನಮ್ಮ ತಾಲೂಕು ತುಂಬ ಹಬ್ಲಿ. ಥ್ಯಾಂಕ್ ಯು. ಒಂದು ಸೆಕೆಂಡ್ ರೀ ಸರ್, ಮುಗಿಸೋಣ. ಹಾಂ ರೀ.